ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕಿನ ಹುದಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದ ಅಮಾಯಕ ವಿದ್ಯಾರ್ಥಿನಿಯೋರ್ವಳನ್ನ ವಿವಾಹವಾಗುವುದಾಗಿ ನಂಬಿಸಿ ಬೆಂಗಳೂರಿನಲ್ಲಿ ಹತ್ಯೆ ಎಸಗಿದ ಆರೋಪಿ ಅಯ್ಯಪ್ಪ ಎಂಬಾತನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪೊನ್ನಂಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಕೊಡಗು ಹಾಗೂ ಮೈಸೂರು ಜಿಲ್ಲಾ ಸಂಚಾಲಕ HN ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪೊನ್ನಂಪೇಟೆ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಘೋಷಣೆಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ವಿದ್ಯಾರ್ಥಿನಿ ರಂಜಿತಾ ಕೊಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದರು. ಅಲ್ಲದೆ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಮೈಸೂರಿನಲ್ಲಿ ಅಂತಿಮ BA ವ್ಯಾಸಂಗ ಮಾಡ್ತಾ ಇದ್ದ ಬೆಳ್ಳೂರು ಗ್ರಾಮದ HG ರಂಜಿತಾ ಎಂಬ ವಿದ್ಯಾರ್ಥಿನಿಯ ಸ್ನೇಹ ಬೆಳೆಸಿದ ವಿವಾಹಿತ ವ್ಯಕ್ತಿ ಅಯ್ಯಪ್ಪ ಎಂಬಾತ ಮದುವೆಯಾಗುವುದಾಗಿ ನಂಬಿಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಕೊಲೆ ಮಾಡಿದ್ದು, ಪ್ರಕರಣದ ಕುರಿತು ಸೂಕ್ತ ಪೊಲೀಸ್ ತನಿಖೆ ನಡೆಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವುದರ ಜೊತೆಗೆ ಕೊಲೆಗೆ ಕುಮ್ಮಕ್ಕು ನೀಡಿದವರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಕುಟುಂಬಕ್ಕೆ ಆಶ್ರಯವಾಗಿದ್ದ ವಿದ್ಯಾರ್ಥಿನಿ ರಂಜಿತಾಳನ್ನ ಕಳೆದುಕೊಂಡು ಬಡ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡುವಂತೆ ಹಾಗೂ ಸರ್ಕಾರದ ವತಿಯಿಂದ ಬಡ ಕುಟುಂಬಕ್ಕೆ 5 ಎಕರೆ ಜಾಗ ಮಂಜೂರು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಿಬಿಐ ತನಿಖೆ ಆಗಲೇಬೇಕು. ಕೊಲೆಗಡಕ ಅಯ್ಯಪ್ಪನಿಗೆ, ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ವಿದ್ಯಾರ್ಥಿನಿಯರ ಹೋರಾಟಕ್ಕೆ, ವಿದ್ಯಾರ್ಥಿನಿಯರ ಹೋರಾಟಕ್ಕೆ, ದಲಿತ ಸಂಘ ಸಮಿತಿ ಸಂಯೋಜಕ ಬಣಕ್ಕೆ, ದಲಿತ ಸಂಘ ಸಮಿತಿ ಸಂಯೋಜಕ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ, ದಲಿತ ಮಹಿಳೆಯರ ಹೋರಾಟಕ್ಕೆ ಹೋರಾಟ. ಈ ಒಂದು ದಿಟ್ಟ ಹೋರಾಟಗಾರ್ತಿ ಕೊಲೆ ಹಾಕಬೇಕಾದ್ರೆ ಇದು ಪೂರ್ವ ನಿಯೋಜಿತ ಕೊಲೆ ಎಂಬ ಅನುಮಾನ ಇದೆ ನಮಗೆ. ಹಾಗಾಗಿ ಇದರ ಹಿಂದೆ ಇರುವ ಕೈವಾಡಗಳು ಏನೇನಿದೆ ಅದೆಲ್ಲವನ್ನು ಹೊರಗಡೆ ತರೋ ಪ್ರಯತ್ನ ನೀವು ಮಾಧ್ಯಮದ ಮುಖಾಂತರ ಮಾಡಬೇಕಾಗಿದೆ. ಯಾಕಂದರೆ ಆಕೆ ದಿಟ್ಟ ಹೋರಾಟಗಾರ್ತಿ. ಆಕೆ ಹಾಸ್ಟೆಲಲ್ಲಿ ಓದ್ತಾ ಇರೋಳನ್ನ ಈತ ಅಯ್ಯಪ್ಪ ಟಾರ್ಗೆಟ್ ಮಾಡಿ ಪ್ರೀತಿಯ ಬಲೆ ಬೀಸಿ ಅದನ್ನು ನಂಬಿಸಿ ಬೆಂಗಳೂರಲ್ಲಿ ಒಂದು ಕುಡಿತಿ ಗ್ರಾಮದಲ್ಲಿ ಒಂದು 2 ತಿಂಗಳು ಆಕೆನ ಬಂಧನದಲ್ಲಿ ಇಟ್ಟು ಆಕೆನ ಕೊಲೆ ಮಾಡಿದ್ದಾನೆ ಅಂದರೆ ಇದರ ಹಿಂದೆ ದೊಡ್ಡ ಕೈವಾಡಗಳು ಇರಬಹುದು ಅನ್ನೋ ಶಂಕೆ ಇದೆ ನಮಗೆ. ಹಾಗಾಗಿ ಈ ವಿಚಾರವಾಗಿ ಮೊದಲೇ ನಮ್ಮ ಜಿಲ್ಲಾ ಸಂಚಾಲಕರು ಕೃಷ್ಣಪ್ಪನವರು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ. ಇದುವರೆಗೂ ಜಿಲ್ಲಾಡಳಿತ ಬಂದು ಅವರ ಒಂದು ಕುಟುಂಬಕ್ಕೆ ಸಾಂತ್ವನ ಆಗಲಿ ಅಥವಾ ಈ ಯಾವುದೇ ಒಂದು ವಿಚಾರದಾಗಲಿ ಸಮಸ್ಯೆಗೆ ಏನನ್ನು ವಿಚಾರಿಸಿಲ್ಲ. ಇದೊಂದು ನಮಗೆ ಬಹಳ ಬೇಸರ ತರೋ ಸಂಗತಿ ಅನಿಸ್ತಾ ಇದೆ. ಈ ಕೊಡಗಿನಲ್ಲಿ ಬರೀ ಅಪ್ರಾಪ್ತ ಬಾಲಕಿಯರ ಮೇಲೆ ದಿನನಿತ್ಯ ಈ ರೀತಿ ಅತ್ಯಾಚಾರಗಳು, ದಲಿತ ದೌರ್ಜನ್ಯಗಳು ಆಗ್ತಾ ಇದೆ ಅನ್ನೋದು ಹೊಸದಲ್ಲ. ಮುಗ್ಧ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗೋದು ಸಾಮಾನ್ಯ ಆಗಿದ್ರು, ಪ್ರಾಪ್ತ ಮಹಿಳೆಯರ ಮೇಲೂ ಆಗ್ತಾ ಇದೆ ಅಂದರೆ ಇದು ಒಂದು ದಲಿತರ ಮೇಲೆ ನಡೀತಾ ಇರೋವಂಥ ಒಂದು ದೌರ್ಜನ್ಯ. ಈ ಕಾನೂನು ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಏನು ಬಲ್ಲಾಢ್ಯರಿಗೆ
ಇಷ್ಟು ಗ್ರಾಮಗಳಲ್ಲಿ ಇಷ್ಟು ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದ್ರೂ ಸಹ ನಮ್ಮ ಇಲ್ಲಿ ಕಾನೂನು ವ್ಯವಸ್ಥೆ ಯಾವುದೇ ಥರ ಕ್ರಮ ಕೊಡ್ತಾ ಇಲ್ಲ. ಆಡಳಿತ ವ್ಯವಸ್ಥೆ ಏನು ಮಾಡ್ತಾ ಇದೆ, ಯಾವುದೇ ಥರ ಒಂದು ನಿಮಗೆ ಕಂಪ್ಲೇಂಟ್ ತೊಗೊಂಡ್ರೆ ಅದಕ್ಕೆ ಯಾವುದೇ ಪ್ರತ್ಯುತ್ತರ ಕೊಡಲ್ಲ. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾವುದೇ ಥರದ್ದು ವಿಷಯಗಳಿಗೂ ಯಾವುದು ಸ್ಪಂದಿಸ್ತಾ ಇಲ್ಲ. ಈಗ 13 ದಿನ ಆಗಿದೆ, ಈಗ 13 ದಿನ ಆಗಿದೆ, ಅವ್ರಿಗೊಂದು ಸಾಂತ್ವನ ಹೇಳಲಿಕ್ಕೆ ಬಂದಿಲ್ಲ ಲೋಕಲಲ್ಲಿರುವಂಥ ಅಧಿಕಾರಿಗಳು ಮತ್ತು ಆಡಳಿತ ವ್ಯವಸ್ಥೆ. ಈಗಾಗಲೇ ಪ್ರೆಸ್ ಮೀಟ್ ಆಗಿದ್ರು ಸಹ. ಹಾಗಾಗಿ ಇದನ್ನ ವಿರುದ್ಧವಾಗಿ ಏನು ಈಗ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಹಿಂದೆ ದೊಡ್ಡ ಕೈವಾಡ ಆಗಿದೆ, ಹೆಚ್ಚುವರಿ ತನಿಖೆ ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಜೊತೆಗೆ ಆತನಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಮ್ಮ ದಲಿತ ಸಂಘಟನೆ ಪರವಾಗಿ ಈ ಮುಖಾಂತರ ಕೇಳ್ಕೊತೀವಿ. ಹಾಗಾಗಿ ಇನ್ನೂ ಸಾಕಷ್ಟು ಹೆಣ್ಮಕ್ಳು ಇನ್ನೂ ಮೂಲಭೂತ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ. ಕೆಲವೊಂದು ಗ್ರಾಮಗಳಲ್ಲಿ, ಆದಿವಾಸಿ ಗ್ರಾಮಗಳಲ್ಲಿ ಅಲ್ಲೂ ಇನ್ನೂ ಯಾವುದೇ ಥರದ ಪ್ರತಿನಿತ್ಯ ದೌರ್ಜನ್ಯಗಳು ಇದ್ರೂ ಸಹ ಅದು ಬೆಳಕಿಗೆ ಬರ್ತಾ ಇಲ್ಲ. ಅದು ಬೆಳಕಿಗೆ ಬರದೇ ಇರೋ ಹಾಗೆ ಮುಚ್ಚಿಡೋ ಅಂತ ಪ್ರಯತ್ನ, ಅಂತ ಕೈವಾಡ ಏನಿದೆ. ಕಚೇರಿಯವರೆಗೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ನಾವು ಮೆರವಣಿಗೆ ಮೂಲಕ ಏನು ಕೊಲೆಯಾಗಿರುವಂಥ ರಂಜಿತ್ ಅಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮಾನ್ಯ ದಂಡಾಧಿಕಾರಿಗಳ ಮುಂದೆ ಬಂದು ನಿಂತಿದ್ವಿ. ನಮಗೆಲ್ರಿಗೂ ಗೊತ್ತಿದೆ, ಈಗಾಗಲೇ DSSನ ರಾಜ್ಯ ಮುಖಂಡರುಗಳು ಮಾತಾಡುವ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇದು ರಂಜಿತ್ ಅಳ ಕೊಲೆ ಮೊದಲದ್ದೇನಲ್ಲ. ನಿರಂತರವಾಗಿ ಜಿಲ್ಲೆಯಲ್ಲಿ ಅದು ಅತಿ ಹೆಚ್ಚು ದಕ್ಷಿಣ ಕೊಡಗಿನಲ್ಲಿ ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಯಾವುದೇ ಪೊಲೀಸ್ ಇಲಾಖೆಗೆ ದಲಿತರು ಅಥವಾ ಆದಿವಾಸಿಗಳು ಭಯಭೀತರಾಗಿ ಈಗಲೂ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಅಲ್ಲಿ ಹೋದರೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭೂ ಬಂಡವಾಳಗಾರರು ಮಧ್ಯದಲ್ಲಿ ದಲಿತರು, ಆದಿವಾಸಿಗಳು ಬದುಕ್ತಾ ಇದ್ದಾರೆ. ಅವರ ಬದುಕು ಎಷ್ಟರ ಮಟ್ಟಿಗೆ ಶೋಚನೀಯ ಪರಿಸ್ಥಿತಿಯಲ್ಲಿ ಅವರು ಎದುರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿದೆ, ಜೀತ ಪದ್ಧತಿ ಇಲ್ಲ ಅಂತೇಳಿ ಇಡೀ ಜಿಲ್ಲಾಡಳಿತ ನಮ್ಮ ಜಿಲ್ಲೆಯಲ್ಲಿ ಜೀತ ಮುಕ್ತವಾಗಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಮುಂದೆ ಬಿತ್ತರಿಸ್ತಾ ಬಂತು. ನಾವು ಇಲ್ಲ, ಜೀತ ಇದೆ ಕೊಡಗು ಜಿಲ್ಲೆಯಲ್ಲಿ, ಅದು ನಿರಂತರವಾಗಿ ಇದೆ. ಅದಕ್ಕೆ ಸಾಕ್ಷಿ ಮೊನ್ನೆ ಕಳೆದ 10-15 ದಿನಗಳ ಹಿಂದೆ 18 ಜನರನ್ನ ಜೀತ ಮುಕ್ತರಾಗಿ ಅವ್ರನ್ನ ಕರ್ಕೊಂಡೋಗಿ ಮೈಸೂರಿನ ಕಾಲೇಜಲ್ಲಿ ಇರಿಸಿರುವಂಥದ್ದು. ಸರಿ, ಇಲ್ಲಿಂದ ಜೀತ ಮುಕ್ತರಾಗಿ ಅವ್ರನ್ನ ಕರ್ಕೊಂಡೋಗಿ ಮೈಸೂರಿನ ಒಂದು ಕಾಲೇಜಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಅವರು ಈಗ ಜೀತದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅಲ್ಲೂ ಬದುಕುವಂಥ ಪರಿಸ್ಥಿತಿ. ಅಲ್ಲೂ ಅವರಿಗೆ ಹೊರಗಡೆ ಹೋಗೋಕ್ಕೆ ಯಾವುದೇ ಅವರಿಗೆ ಅವಕಾಶಗಳಿಲ್ಲ, ಅವರಿಗೆ ಸ್ವತಂತ್ರವಾಗಿ ಓಡಾಡೋಕ್ಕೆ ಅವಕಾಶ ಇಲ್ಲ. ಈ ರೀತಿಯಲ್ಲಿ ನಿರಂತರವಾಗಿ ಈಗಾಗಲೇ ಮುಖಂಡರು ಹೇಳಿದಂಗೆ ಚೆಂಬೆಬೆಳ್ಳೂರಿನಲ್ಲಿ ಹಲಸಿನಕಾಯಿ ಮಿಡಿ ಕುಯ್ದ ಅಂತ ಹೇಳುವಂಥ ಪೊನ್ನೂನ ಬಂದೂಕಿನಿಂದ ಗುಂಡು ಹೊಡೆದು ಸಾಯಿಸ್ತಾರೆ. ಈ ರೀತಿಯಲ್ಲಿ ಕೊಡಗಿನಲ್ಲಿ ನಿರಂತರವಾಗಿ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ ನಿರಂತರವಾದ ಕೊಲೆಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ. ಹಾಗಾಗಿ ಇದು ಕೊನೆಗಾಣಬೇಕು. ಇಲ್ಲಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಶಾಂತಿ ಪ್ರಿಯರಾಗಿ ಶಾಂತಿ ನೆಮ್ಮದಿಯಿಂದ ಬದುಕನ್ನು ಸಾಗಿಸಬೇಕಾದಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರಂಜಿತಳ್ಳ ಈಗ ಏನು ಕೊಲೆ ಆಗಿದೆ ಅದು ಸಮಗ್ರ ತನಿಖೆ ಆಗಬೇಕು ಮತ್ತು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೊತೆಗೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಸಂಘಟನೆಯ ಜಿಲ್ಲಾ ಸಂಯೋಜಕ HN ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಯೋಜಕ ಅಣ್ಣಯ್ಯ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಕಾರ್ಯದರ್ಶಿ ರಮೇಶ್, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಹ ಸಂಚಾಲಕ ಶಿವಂಡ ಕಂದೇಗಾಲ ಮಾತನಾಡಿ, ನ್ಯಾಯ ದೊರಕುವವರೆಗೂ ಹೋರಾಟ ಮುಂದುವರಿಸುವುದರ ಜೊತೆಗೆ ಎಲ್ಲ 31 ಜಿಲ್ಲೆಗಳಿಗೂ ಹೋರಾಟವನ್ನು ವಿಸ್ತರಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಈ ರಂಜಿತಳ ಕೊಲೆ ವಿಚಾರಕ್ಕೆ ಈ ಹೋರಾಟಗಳನ್ನು ನಾವು ಮಾಡ್ತೇವೆ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಇದು ಇವತ್ತು ಆಗ್ತಾ ಇದೆ. ಇದಾದ ನಾಳೆಯಿಂದ ಎಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಯ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಒತ್ತಡವನ್ನು ತರ್ತಾ ಇದ್ದೀವಿ. ಇದೇ ಥರದ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಇತ್ಯಾದಿಗಳನ್ನು ಮಾಡ್ತಾ ಒತ್ತಾಯ ಮಾಡ್ತೀವಿ. ಈಗ ನಾವೇನು ಕರಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಮೆಮೊರಂಡಮಲ್ಲಿ ಹೇಳಿದ್ವಿ, ಆ ಒತ್ತಾಯಗಳನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕಾನೂನಲ್ಲಿ ಏನೋ ಅವಕಾಶ ಇದೆ ಅಂತ ಹೇಳಿದ್ರೆ ರಂಜಿತ್ನ ಏನು ಕೊಲೆ ಮಾಡಿದ್ದಾನೆ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಕಾನೂನಲ್ಲಿ
ಇರುವಂಥ ಏನು 25 ಲಕ್ಷ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಮತ್ತು 5 ಎಕರೆ ಭೂಮಿ ಕೊಡಬೇಕು ಅಂಥೇಳಿ ನಾವು ಈ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯಿಸ್ತಿದ್ದೀವಿ. ಇಲ್ಲಾದರೆ ಇಡೀ ರಾಜ್ಯದಾದ್ಯಂತ ಯಾಕೆ ರಾಜ್ಯ ಸಂಚಾಲಕರು ಕೂಡ ಇದ್ದಾರೆ, ಇಡೀ ರಾಜ್ಯದಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರ್ಸೋಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಂಡಿದ್ದಾರೆ. ವ್ಯಾಪಕವಾಗಿ ನಡೀತಿದೆ. ಆದರೆ ಈ ಜಿಲ್ಲೆಯ ಪೊಲೀಸ್ ನಿಷ್ಕ್ರಿಯತೆಯನ್ನು ಎದ್ದು ಕಾಣ್ತಾ ಇದೆ ಇದು. ಹಾಗಾಗಿ ನಾವು ಹೇಳ್ತಾ ಇರೋದು, ಏನು ಅಮಾನುಷ ವೈರು ಕೇಬಲ್ ವೈರ್ ಕಟ್ ಸಾಯಿಸಿದ್ದಾನೆ, ಅಲ್ಲಿ SI ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಹತ್ತು ನೀನು ಮೇಲ್ಗಡೆ ಹೆಂಗ ಅಂತ ಹತ್ತಕ್ಕಾಗಿಲ್ಲ, ಬಿದ್ದಿದ್ದಾನೆ 2-3 ಸರಿ. ಆದರೆ ಒಬ್ಬ ಒಲೆಯ ಹೆಣ್ಣು ಮಗಳನ್ನ ನಾನು ಮದುವೆ ಆಗಬೇಕಲ್ಲ ಅಂತ ಹೇಳಿ ಇವನಿದ್ದೆ ಒಂದು ಟೀಮ್ ಇದೆ ಸರ್. ಅದು ಯೂನಿವರ್ಸಿಟಿ ಇವರ ಮಂಪರು ಪರೀಕ್ಷೆ ಒಳಪಡಿಸ್ಬೇಕು ಟೀಮ್ ಇದೆ. ಅಮಾನುಷವಾಗಿ ನಮಗೆ ಬಿಟ್ಬಿಟ್ಟಿದ್ರೆ ಬಂದ್ಬಿಡ್ತಿಲ್ಲ, ಅವಳು ಬಿಟ್ಟಿಲ್ಲ, ಕೂಡಾಕೊಂಡು ಅಮಾನುಷಕ್ಕೊಂದು ಅಲ್ಲೆಲ್ಲ ಚೆಲ್ಲಾಡಿದೆ ಬ್ಲಡ್ಡು, ಅವಳು ಉಸಿರು ಕಟ್ಟಿ ಸಾಯಿಸಿರೋದು. ಇವನಿಗೆ ಏನು ಡೆಲ್ಲಿಲಿ ಮರ್ಯಾದೆ ಹತ್ಯೆ ಆಯಿತು, ಇಡೀ ದೇಶನೇ ದಂಗೆ ಹೇಳ್ತು. ಆದರೆ ದಲಿತ ಹೆಣ್ಣು ಮಗ ರಂಜಿತಾ ವಿದ್ಯಾರ್ಥಿನಿ ಕೊಲೆ ಆದರೂ ಕೂಡ ಯಾಕೆ ಈ ಮುಖ್ಯಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಸಮಾಜ ಕಲ್ಯಾಣ ಯಾರು ಗೊತ್ತಾಗಲ್ಲ ಇವರಿಗೆ? ಮಾಹಿತಿಗಳಿಲ್ವ? ವಿಜಿಲೆನ್ಸು, ಸ್ಟೇಟ್ ವಿಜಿಲೆನ್ಸು, ಸೆಂಟ್ರಲ್ ವಿಜಿಲೆನ್ಸ್ ಏನು ಮಾಡ್ತಾ ಇದ್ದಾರೆ ಇವರು? ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, 31 ಜಿಲ್ಲೆಗೂ ವಿಸ್ತರಿಸ್ತೀವಿ. ಇದು ದೀಪಕ ಆದಾಗಲೇ ಎಚ್ಚೆತ್ಕೋಬೇಕಾಯ್ತು. ಕೊಡಗು ಜಿಲ್ಲೆಯಲ್ಲಿ SP ಪೊಲೀಸ್ ಅಧಿಕಾರಿಗಳು ಇವ್ರು ಏನಿಲ್ಲ, ಭೂಮಾಲೀಕರ ಜೊತೆ ಕೈ ಜೋಡಿಸ್ಕೊಂಡು ಕೊಲೆನೇ ಮಾಡ್ತಾ ಇದ್ದಾರೆ. ಮದುವೆ ಆಗಬೇಕು ಅನ್ನೋ ಒಂದು ಒತ್ತಾಯದ ಬಂದಾಗ ಆಕೆನ ನಿರಾಭಯವಾಗಿ ಆಕೆಯನ್ನು ಕೊಲೆ ಮಾಡಿರ್ತಾರೆ. ಈ ಕೊಲೆಯ ಹಿಂದೆ ಅವ್ರನ್ನ ಸಹಚರರು ಇರುವ ಒಂದು ಶಂಕೆ ಕೂಡ ಇದೆ. ಇದು ಈಗಾಗಲೇ ಕೇಸು ದಾಖಲಾಗಿದ್ದರೂ ಇದರ ದೌರ್ಜನ್ಯ ಕಾಯ್ದೆಯಡಿ ಈಕೆ ಕುಟುಂಬಕ್ಕೆ ಒಂದು 5 ಎಕರೆ ಜಮೀನು ಕೊಡೋ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಈ ಅಯ್ಯಪ್ಪ ಅನ್ನೋ ವ್ಯಕ್ತಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಅಯ್ಯಪ್ಪನಿಗೆ ಈ ದೌರ್ಜನ್ಯ ಕಾಯ್ದೆ ಅಡಿಯಲ್ಲೇ ಆತನ ಗಲ್ಲಿಗೇರಿಸಬೇಕು ಅಂತ ನಾವು ಈ ಎಲ್ಲ ಬಂಧುಗಳು, ನಾವು ದಲಿತ ಮುಖಂಡಗಳು ಈ ಮೂಲಕ ಒತ್ತಾಯ ಮಾಡ್ತೀವಿ. ಕೊಲೆಯಾದ ರಂಜಿತಾಳ ತಾಯಿ ರಾಣಿ ಮಾತನಾಡಿ, ರಂಜಿತಾಳಂದ ಅಯ್ಯಪ್ಪ ಎಂಬಾತ ತಮಗೆ ಗೊತ್ತಿಲ್ಲದೆ ಕರೆದುಕೊಂಡು ಹೋಗಿ ಅನ್ನ ಆಹಾರ ನೀಡದೆ ಹಿಂಸೆ ನೀಡಿದ್ದಂದ ಕರೆ ಮಾಡಿ ಹೇಳಿದ್ದಾಳೆ. ಆ ರೀತಿ ಹಿಂಸೆ ನೀಡಿ ಕೊಲೆ ಮಾಡಿರುವ ಅಯ್ಯಪ್ಪನಿಗೆ ಸೂಕ್ತ ಶಿಕ್ಷೆ ನೀಡಿ ತಮ್ಮ ಮಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕಣ್ಣೀರುಗರೆದರು. ನನ್ನ ಮಗಳು ರಂಜಿತ್ ಅಂದವಳನ್ನ ಅಯ್ಯಪ್ಪ ಕರ್ಕೊಂಡೋಗಿದ್ದ, ನಮಗೆ ಗೊತ್ತಿದ್ದಿಲ್ಲ. ಆಮೇಲೆ ಫೋನ್ ಮಾಡಿದ್ಲು ನನಗೆ. ಫೋನ್ ಮಾಡಿ, ಅಮ್ಮ ನನಗೆ ಹಿಂಗೆ ಭಾರಿ ಟಾರ್ಚರ್ ಕೊಡ್ತಾವನೆ, ಹಿಡ್ಕೊಂಡು ಹೊಡಿತಾನೆ, ಜಾತಿ ವೇದನೆ ಮಾಡ್ತಾನೆ, ನನಗೆ ಊಟ ಕೊಡೋದಿಲ್ಲ, ನಿನಗೆ ಕೊಲೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿ ನನ್ನ ಮಗಳನ್ನ ಕೊಲೆನೇ ಮಾಡಿಬಿಟ್ಟ. ಅವನ್ನ ಸುಮ್ಮನೆ ಬಿಡಬಾರ್ದು, ನನಗೆ ನ್ಯಾಯ ಕೊಡಿಸ್ಬೇಕು, ಅವನ್ನ ಗಲ್ಲು ಶಿಕ್ಷೆನೇ ಕೊಡಬೇಕು ಸ್ವಾಮಿ. ನಾನು ಇನ್ನು ಯಾವ ಮಾತು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಅಷ್ಟು ನೋವು ಮಾಡಿಬಿಟ್ಟವನೇ ಅವನು. ನನ್ನ ಮಗಳು ಬರೋಕ್ಕೆ ಹೊಂಟಿದ್ಲೋ ಏನೋ ಗೊತ್ತಿಲ್ಲ ಅಂತ ಕೊಲೆನೇ ಮಾಡಿಬಿಟ್ಟವನೇ ನನ್ನ ಮಗಳನ್ನ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಾತ್ರ ಕೇಳ್ಕೊತೀನಿ ಸ್ವಾಮಿ. ಇನ್ನೇನು ಕೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಮಾತಾಡೋ. ಬಳಿಕ ಉಪತಹಶೀಲ್ದಾರ್ ಅವರ ಮೂಲಕ ಪ್ರತಿಭಟನಾಕಾರರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಯೋಜಕ VR ರಜನಿಕಾಂತ್, ಜಿಲ್ಲಾ ಸಂಘಟನಾ ಸಂಯೋಜಕ HN ಯೋಗೇಶ್, ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಸಂಯೋಜಕ HG ನಾಗೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಪೊನ್ನಂಪೇಟೆ. ಕುಶಾಲನಗರದ ಸಿಟಿ ಸೆಂಟರ್ನಲ್ಲಿರುವ ಟ್ರಾವೆಲ್ ಸೆಂಟರ್ ಕಚೇರಿಯಲ್ಲಿ ಗ್ರಾಹಕರೊಬ್ಬರು ತನ್ನ ಮಗನನ್ನ ವಿದೇಶಕ್ಕೆ ಕಳಿಸಿರುವ ವಿಚಾರದಲ್ಲಿ ಆದ ಮೋಸದ ಬಗ್ಗೆ ಪ್ರಶ್ನೆ ಮಾಡಲು ತೆರಳಿದಾಗ ಮಾತಿನ ಚಕಮಕಿ ನಡೆದಿದ್ದು, ಟ್ರಾವೆಲ್ನ ಮಾಲೀಕ ಗ್ರಾಹಕನಿಗೆ ರಾಡ್ನಿಂದ ತೀವ್ರವಾಗಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡ ಕುಶಾಲನಗರದ ನಿಂಗೇಗೌಡ ಬಡಾವಣೆಯ ನಿವಾಸಿ ಅಜೀಜ್ ಎಂಬವರನ್ನ ಸಮಾಜ ಸೇವಕ ಹಾಗೂ ಉದ್ಯಮಿ ಕಿಂಗ್ಸ್ವೇ ದಾವೂದ್ ಅವರು ಮಡಿಕೇರಿಗೆ ಕರೆತಂದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಅತ್ಯಂತ ಗಂಭೀರ ಸ್ವರೂಪದ ಗಾಯವಾಗಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ವೈದ್ಯಾಧಿಕಾರಿಗಳು ಸೂಚಿಸಿದ ಮೇರೆಗೆ ಅಜೀಜ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಲಾಗಿದೆ ಎಂದು ಕೊಡಗು ಬ್ಲಡ್ ಡೋನರ್ಸ್ನ ಕ್ರಿಯೇಟಿವ್ ಖಲೀಲ್ ಅವರು ತಿಳಿಸಿದ್ದಾರೆ. ಹಲ್ಲೆ ಪ್ರಕರಣವು ಸ್ಥಳೀಯ ಠಾಣೆಯ ಮೆಟ್ಟಿಲೇರಿದ್ದರೂ ಕೂಡ ಆರೋಪಿಯನ್ನ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿರುವುದು
ಕೆಲವೊಂದು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದ್ದು, ಗಾಯಾಳು ಅಜೀಜ್ ತಲೆಗೆ 8 ಹೊಲಿಗೆ ಹಾಕಲಾಗಿದೆ. ಇದೊಂದು ಕೊಲೆಯತ್ನ ಪ್ರಕರಣವಾಗಿದ್ದರೂ ಪೊಲೀಸರ ಮೇಲೆ ಒತ್ತಡ ತಂದು ಪ್ರಕರಣ ದಾಖಲಿಸದೆ ಹಲ್ಲೆ ನಡೆಸಿದ ಟ್ರಾವೆಲ್ಸ್ ಮಾಲೀಕರನ್ನ ಬಿಟ್ಟು ಕಳುಹಿಸಲಾಗಿದೆ ಎಂದು ಗಾಯಾಳು ಅಜೀಜ್ ಸಂಬಂಧಿಕರು ಆರೋಪಿಸಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶಾಂತಳ್ಳಿ ಹೋಬಳಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ಗಣಿಗಾರಿಕೆ ಪ್ರಯೋಗ ಅವಿರತವಾಗಿ ನಡೀತಾ ಇದ್ದು, ಕೋಬಾಲ್ಟ್ ಅದಿರಿಂದ ಹೇರಳ ನಿಕ್ಷೇಪದ ಕಬಳಿಕೆಗಾಗಿ ಹೈದರಾಬಾದ್ ಮೂಲದ ಕಂಪನಿಯೊಂದು ಶತಪ್ರಯತ್ನ ನಡೆಸ್ತಾ ಇದ್ದು, ಸುತ್ತಮುತ್ತಲಿನ ರೈತರ ನಿದ್ದೆಗೆಡಿಸಿದೆ. ಇದರ ವಿಸ್ತಾರ 2.5 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ಗಳಾಗಿದ್ದು, ಮುಂದೊಂದು ದಿನ ಬಳ್ಳಾರಿ ಹಾಗೂ ಕುದುರೆಮುಖಗಳ ಕೆಂಪು ಮಣ್ಣಿನ ರಾಶಿ ಗುಡ್ಡೆಗಳು, ಕಿವಿಗಪ್ಪಳಿಸುವ ಶಬ್ದ, ಬಿಸಿಗಾಳಿಯ ಪ್ರವಾಹ, ನೀರು ಕುಡಿದರೂ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದ ಜನ ನಿಟ್ಟುಸಿರು ಬಿಡುವ ಆತಂಕದಲ್ಲಿದ್ದಾರೆ. ರೈತರಿಗೆ ಮನೆ ಕಟ್ಟಲು ಒಂದು ಚಿಕ್ಕ ನಿವೇಶನಕ್ಕೆ ಹಕ್ಕುಪತ್ರ ಕೇಳಿದರೆ ಸಿ ಮತ್ತು ಡಿ ಭೂತ ಮುಂದೆ ಇಡುವ ಸರ್ಕಾರ ಸದ್ದಿಲ್ಲದೆ ಯಾವುದೇ ಮಾನದಂಡವಿಲ್ಲದೆ ಕಳ್ಳಾಟವಾಡ್ತಾ ಇರುವುದು ಬಯಲಾಗಿದೆ. ಹಸಿರಂದೇ ಹೊದ್ದು ಮಲಗಿರೋ ರಾಜ್ಯಗಳಿಗೆ ಕುಡಿಯುವ ನೀರಿನ ಜಲಮೂಲವಾಗಿರುವ, ಜಾಗತಿಕ ತಾಪಮಾನಕ್ಕೆ ಸವಾಲಾಗಿರುವ ರುದ್ರ ರಮಣೀಯ ವಸುಂಧರೆಯ ಒಡಲು ಬಗೆಯಲು ಕಟುಕರು ಸಜ್ಜಾಗ್ತಾ ಇದ್ದಾರೆ. ಸ್ಥಳೀಯ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಕಳೆದ ತಿಂಗಳು ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಸೋಮವಾರಪೇಟೆ ತಾಲೂಕು ಪದಾಧಿಕಾರಿಗಳು ವಿಸ್ತೃತ ಮಾಹಿತಿ ಸಂಗ್ರಹ ಪಡ್ಕೊಂಡು ಜಿಎಸ್ಐ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಂಡವನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಪರಿಸ್ಥಿತಿ ಕೈಮೀರುವ ಮೊದಲು ಈ ಪ್ರಹಸನಕ್ಕೆ ತಿಲಾಂಜಲಿ ಹಾಡುವ ಉದ್ದೇಶದಿಂದ ಭಯಭೀತ ಗ್ರಾಮಸ್ಥರೊಂದಿಗೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರೊಂದಿಗೆ ಚರ್ಚೆ ನಡೆಸಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಬಾರದೆಂದು ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಅವರು ಗಣಿಗಾರಿಕೆಗೆ ಯಾವುದೇ ಅವಕಾಶ ಕೊಡೋದಿಲ್ಲ ಅಂತ ಭರವಸೆ ನೀಡಿದರು. ತಪ್ಪಿದಲ್ಲಿ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಕಾಡ್ಯಮಾಡ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸುವ ತೀರ್ಮಾನ ಕೈಗೊಳ್ಳಲಾಯಿತು. ನಿಯೋಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಹೂವಯ್ಯ ಜಿಎಂ, ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್, ಸಂಚಾಲಕರಾದ ಮೋಗಪ್ಪ ಬಿಪಿ, ಕುಶಾಲಪ್ಪ, ರಮೇಶ್ ಹಿರಿಕರ, ಗ್ರಾಮಸ್ಥರಾದ ಜಗದೀಶ್ ಬಿದ್ದಪ್ಪ, ದೀಪಕ್, ಇನ್ನೂ ಹಲವಾರು ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರದ 4ನೇ ಅಂಗದ ಸಹಕಾರವನ್ನು ಕೋರಲಾಯಿತು. ಶ್ರೀ ಕೋದಂಡ ರಾಮೋತ್ಸವ ಸಮಿತಿ ವತಿಯಿಂದ ಮಡಿಕೇರಿಯ ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ 37ನೇ ವರ್ಷದ ರಾಮೋತ್ಸವ ಹಾಗೂ 2ನೇ ವರ್ಷದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಮಾರ್ಚ್ 26 ಮತ್ತು 27ರಂದು ವಿಜೃಂಭಣೆಯಿಂದ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋದಂಡ ರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್, 2 ದಿನಗಳ ಕಾಲ ನಡೆಯುವ ಧಾರ್ಮಿಕ ವಿಧಿವಿಧಾನಗಳ ಕುರಿತು ಮಾಹಿತಿಯನ್ನು ನೀಡಿದರು. ಮಾರ್ಚ್ 26ರಂದು ಸಂಜೆ 5 ಗಂಟೆಗೆ ರಾಮೋತ್ಸವದ ಅಂಗವಾಗಿ ಮಡಿಕೇರಿಯ ಗಾಂಧಿ ಮೈದಾನದಿಂದ ನಗರದಲ್ಲಿ ಭವ್ಯ ಮೆರವಣಿಗೆ ಸಾಗಲಿದೆ. ಮೆರವಣಿಗೆ ಸಂದರ್ಭ ವಿಶೇಷ ಪಲ್ಲಕ್ಕಿಯಲ್ಲಿ ಆಸೀನಗೊಂಡ ಕೋದಂಡರಾಮ ಪರಿವಾರ ಉತ್ಸವ ಮೂರ್ತಿಯನ್ನು ಹೊತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ತೆರಳಲಾಗುತ್ತೆ. ಗಾಂಧಿ ಮೈದಾನದಿಂದ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಸಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತೆ. ವಿವಿಧ ಆಕರ್ಷಕ ನೃತ್ಯ, ಚಂಡೆ ವಾದ್ಯ ಸಹಿತ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಶ ಹೊತ್ತ ಮಹಿಳೆಯರು, ವಿವಿಧ ತಂಡಗಳಿಂದ ಭಜನೆಯೊಂದಿಗೆ ಮೆರವಣಿಗೆ ಸಾಗಲಿದೆ ಎಂದರು. ಮಾರ್ಚ್ 27ರಂದು ಬೆಳಗ್ಗೆ 8 ಗಂಟೆಯಿಂದ ದೇವಾಲಯದಲ್ಲಿ ಕ್ಷೇತ್ರ ತಂತ್ರಿಯವರಾದ ವೇದಮೂರ್ತಿ ಶ್ರೀಕೃಷ್ಣೋಪಾಧ್ಯ ಅವರ ನೇತೃತ್ವದಲ್ಲಿ ರಾಮನವಮಿ ಮತ್ತು ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ವೇದಿಕ ಕಾರ್ಯಗಳು ಜರುಗಲಿವೆ ಎಂದರು. ಸಂಜೆ 5 ಗಂಟೆಗೆ ಶ್ರೀ ಕೋದಂಡರಾಮ ದೇವಾಲಯದಿಂದ ರಾಮೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ
ಗಾಂಧಿ ಮೈದಾನದಿಂದ ಸಂಜೆ 5 ಗಂಟೆಗೆ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ಗಾಂಧಿ ಮಂಟಪದಿಂದ ಮೆರವಣಿಗೆ ಹೊರಡುವಾಗ ಜೊತೆ ವಿಶೇಷ ಪಲ್ಲಕ್ಕಿ ಶ್ರೀ ಕೋದಂಡರಾಮ ಉತ್ಸವದ ಮೂರ್ತಿಯನ್ನು ಹೊತ್ತು ನಗರದ ಪ್ರಮುಖ ಬೀದಿಯಲ್ಲಿ ತೆರಳುತ್ತೇವೆ. ಉತ್ಸವದ ಜೊತೆಯಲ್ಲೇ ವಿವಿಧ ಆಕರ್ಷಕ ನೃತ್ಯಚಂಡೆ, ವಾದ್ಯ ಸಹಿತ ಸಾಂಸ್ಕೃತಿಕ ಕಲಾತಂಡಗಳು ಮತ್ತು ಕಳಸವಂತ ಮಹಿಳೆಯರು ಮತ್ತು ನಮ್ಮ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಕೂಡ ಸುಮಾರು 5,000 ಜನ ಸೇರ್ಬೋದು ಅಂತ ಹೇಳುವಂಥ ಜನ ನಾವು ಹಾಕಿದ್ವಿ. ಕಳೆದ ವರ್ಷವೂ ಕೂಡ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷ ಕೂಡ ಬಹಳ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದ ಹೊರಟು ಸಂಜೆ 8 ಗಂಟೆಗೆ ದೇವಾಲಯದ ಆವರಣವನ್ನು ಸೇರ್ತೀವಿ. ಅಲ್ಲಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಮಾರನೇ ದಿನ ಬೆಳಿಗ್ಗೆ ಅಂದರೆ ತಾರೀಕು 22ರ ಬೆಳಿಗ್ಗೆ 8 ಗಂಟೆಗೆ ದೇವಾಲಯದ ಆವರಣದಲ್ಲಿ ಕ್ಷೇತ್ರ ತಜ್ಞವರಾದ ವೇದಮೂರ್ತಿ ಶ್ರೀ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಶ್ರೀ ರಾಮನವಮಿ ಮತ್ತು ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ವೈದಿಕ ಕಾರ್ಯಗಳು ಹೌದು ಜರುಗುತ್ತದೆ. ಆ ದಿನ ಬೆಳಿಗ್ಗೆ ಗುರು ಗಣಪತಿ ಹೋಮ, ಮಹಾಸಂಕಲ್ಪ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಶಾಂತಿ ಹೋಮ, ಪುನರ್ಪುತಿ, ಪಂಚಾಮೃತ ಅಭಿಷೇಕ, ನವಕ ಪ್ರಧಾನ ಕಲಾಭಿಷೇಕ, ಕುಂಭಾಭಿಷೇಕ ನಡೆದಿದೆ. ಅಲ್ಲದೆ ದೇವಾಲಯದ ಒಳಗಡೆ 11 ಗಂಟೆಗೆ ದೇವ ನೃತ್ಯ ಕಾರ್ಯಕ್ರಮ ಇದೆ. ಮತ್ತು 12:30 ಗಂಟೆಗೆ ಮಹಾಪೂಜೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿಂದ ಮಂತ್ರಾಕ್ಷತೆ, ತೀರ್ಥ ಪ್ರಸಾದ ನಡೆದ ಮೇಲೆ ಅನ್ನ ಸಂತರ್ಪಣೆ ಮತ್ತು ಕೋಸಂಬರಿ ಪಾನಕ ವಿತರಣೆ ನಡೆಯುತ್ತೆ. ಅದಾದಮೇಲೆ ಸಂಜೆ 5ರಿಂದ 7 ಗಂಟೆಯವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಬಳಿಕ 7 ಗಂಟೆಯಿಂದ ಬೆಂಗಳೂರು ಹಳಸೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ವಾದ ಸ್ವರೂಪಾನಂದ ಸ್ವಾಮೀಜಿ ಮಹಾರಾಜ್ ಅವರಿಂದ ಧಾರ್ಮಿಕ ಪ್ರವಚನ, ಬಳಿಕ ರಾತ್ರಿ ಭಕ್ತಾದಿಗಳಿಗೆ ಒಂದು ಲಘು ಫಲಾನುಭವವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆದಷ್ಟು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನುವಂಥ ಅಭಿಲಾಷೆಯಿಂದ ನಿಮ್ಮ ಮುಖಾಂತರ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರಿಗೂ ಕೂಡ ಒಂದು ತಿಳಿಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮ ಈ ವರ್ಷವೂ ಕೂಡ ನಡೆಯಲಿ. ಮುಂದಿನ ವರ್ಷವೂ ಕೂಡ ಹಂತವಾಗಿ ಈ ಕಾರ್ಯಕ್ರಮ ಬೆಳೆಯುತ್ತಾ ಹೋಗುವಂಥ ಕೆಲಸ ಆಗಲಿ ಅಂತೇಳಿ ಕೋದಂಡರಾಮ ದೇವಾಲಯ ಟ್ರಸ್ಟ್ನ ಪ್ರಧಾನ ಸಲಹೆಗಾರ ಜಿ ರಾಜೇಂದ್ರ ಅವರು ಮಾತನಾಡಿ, ಕಳೆದ 37 ವರ್ಷಗಳಿಂದ ರಾಮನವಮಿಯನ್ನ ಅತ್ಯಂತ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ರಾಮನವಮಿ ಆಚರಣೆಯ ಪರಿಕಲ್ಪನೆಯನ್ನ ಮೊದಲು ಹುಟ್ಟು ಹಾಕಿದ್ದು ಕೋದಂಡರಾಮ ದೇವಾಲಯ ಎಂದರು. ಆಹಾರ ವಿತರಣೆ ಮಾಡಿ ಆಹಾರ ಪದಾರ್ಥ ಚೀಲಗಳು, ಕುಂಬಳಕಾಯಿಯನ್ನು ಕೂಡ ಕೊಟ್ಟಿದ್ದಾರೆ. ಇಡೀ ಕುಂಬಳಕಾಯಿಯನ್ನು ಮನೆಗೆ ಕೊಟ್ಟಿದ್ದಾರೆ. ಅವರ ಕೇಳಿಕೊಂಡಾಗ ನಮ್ಮ ದೇವಾಲಯಕ್ಕೆ ಬಂದು ಅಲ್ಲಿರುವಂಥ ಎಲ್ಲ ಬಂಧುಗಳಿಗೆ 2 ಬಾರಿ ಆಹಾರ ಪದಾರ್ಥವನ್ನು ವಿತರಣೆ ಮಾಡಿದ್ದಾರೆ. ಅವರು ಸ್ವಾಮೀಜಿ ಅಂದರೆ ಮಡಿ ಅಂತದ್ದು ಸ್ವಾಮೀಜಿಗಿಂತ ಜಾಸ್ತಿ ಸಾರ್ವಜನಿಕರೊಟ್ಟಿಗೆ ಮಿಳಿತಗೊಂಡು ಅವರ ಜೊತೆಗೆ ತಾನು ಒಂದು ಬಂಧವಾಗಿ ಮಾಡೋದು. ಹಾಗಾಗಿ ಅವರನ್ನು ನಾವು ಪ್ರವಚನಕ್ಕೆ ಸದಾ ಕರೆಸಿದ್ವಿ. ಇಂಥ ಒಂದು ವಾತಾವರಣದಲ್ಲಿ ಈ ದೇವಾಲಯ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದನ್ನು ಎಲ್ಲ ಬಂಧುಗಳು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡು, ಅದು ಕೋಸಂಬರಿ ಪಾನಕ ಬಹಳ ವಿಶೇಷ, ಕೆಲವು ದಾನಿಗಳು ಕೊಟ್ಟು ಅದನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರನ್ನೂ ನಾನು ಮಡಿಕೇರಿ ನಗರದ ಜನರು ಭಾಗವಹಿಸಬೇಕು ಅಂತ ಈ ಮೂಲಕ ತಾವು ಕೂಡ ಬಂದು ಕೇವಲ ಸುದ್ದಿ ಮಾಡೋದಕ್ಕೆ ಅಂತಲ್ಲ, ಒಂದು ದಿನ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಎಚ್ ಮಂಜುನಾಥ್ ಮಾತನಾಡಿ, ಕೋದಂಡರಾಮ ದೇವಾಲಯ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರವಾಗಿದ್ದು ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ.
ಮಾರ್ಚ್ ನಡೆಯುವ ಮೆರವಣಿಗೆಯಲ್ಲಿ ವಿವಿಧ ಮಂಟಪಗಳು ಹಾಗೂ ಪಲ್ಲಕ್ಕಿ ಸೇವೆ ಗಮನ ಸೆಳೆಯಲಿದೆ ಎಂದರು. ರಾಜ್ಯದ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಸಮಸ್ಯೆಯನ್ನು ತಂದ ಎಷ್ಟೋ ಭಕ್ತಾದಿಗಳಿಗೆ ಈ ಕ್ಷೇತ್ರದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ವಿಶೇಷವಾಗಿ ಈ ಕ್ಷೇತ್ರ ಶ್ರೀರಾಮನ ಕುಟುಂಬ ಪರಿವಾರ ಸಮೇತ ಈ ಕ್ಷೇತ್ರ ಒಂದಿಗೆ ರಾಮ ಪರಿವಾರದೊಂದಿಗೆ ಈ ಕ್ಷೇತ್ರ ವಿಶೇಷ ಸಾನ್ನಿಧ್ಯವನ್ನು ಹೊಂದಿರುವಂತಹ ಪರಮುನಿ ಮಾತನಾಡಿ ಶೀಘ್ರ ಫಲದಾಯಕ. ಈ ಕ್ಷೇತ್ರದಲ್ಲಿ ಯಾರೇ ಸಮಸ್ಯೆ ಇರ್ತಕ್ಕಂಥ ಅವರಿಗೆ ಸಮಸ್ಯೆ ನಿರ್ಮಾಣವಾಗಿ ನಾವು ಕಂಡಂಗೆ ಜಿಲ್ಲೆ ಹೊರರಾಜ್ಯ ನಮ್ಮ ತಮಿಳುನಾಡಿನ ಇರ್ಬೋದು ಮತ್ತೆ ಕೇರಳದಿಂದ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಏನೆಲ್ಲ ಸಮಸ್ಯೆ ಉಂಟು ಅದನ್ನೆಲ್ಲ ಅವರು ಈ ಕ್ಷೇತ್ರದಲ್ಲಿ ಸುಮಾರು 7 ಶನಿವಾರದಿಂದ ಈಗ 9 ಶನಿವಾರ ಈ ತರ ಒಂದು ಅವರು ಪೂಜಾ ಕಾರ್ಯಕ್ರಮ ಮಾಡ್ಕೊಳ್ಳೋದ್ರಿಂದ ಅವರು ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗಿದೆ. ಅದು ಸಾಕಷ್ಟು ನಿದರ್ಶನಗಳು ಕೂಡ ಈ ಕ್ಷೇತ್ರದ ಸಾಲಿನ ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಈ ಸಂದರ್ಭ. ಅದರೊಂದಿಗೆ ಈಗ ನಾವು ಇಂದಿನ ರಾಮನವಮಿ ಆಚರಣೆ ಕೂಡ ಅಧ್ಯಕ್ಷ ಹೇಳಿದಾಗೆ ರಾಮನವಮಿ ಹಿಂದೆ ನಾವು 36 ವರ್ಷದಿಂದ ಹಿಂದೆ ಆಚರಿಸ್ಕೊಂಡು ಬರ್ತೇವೆ. ಕಳೆದ 2 ವರ್ಷ ನಮ್ಮ ಪುನಃ ಪ್ರತಿಷ್ಠಾಪನೆ ಆಗಿ ಹೊಸ ನವೀಕೃತಗೊಂಡ ದೇವಾಲಯದ ಪುನಃ ಪ್ರತಿಷ್ಠಾಪನೆ ಆದ ನಂತರ ನಾವು ನಮ್ಮ ಅಧ್ಯಕ್ಷರಿಗೆ ಒಂದು ಪ್ರೇರಣೆ ಅದಿಲ್ಲೇ ನಾವು ರಾಮನವಮಿ ಕೂಡ ಬಹಳ ವಿಜೃಂಭಣೆ ಆಚರಣೆ ಮಾಡ್ಕೊಂಡು ಬರ್ತೇವೆ. ಸುಮಾರು 3-4 ವರ್ಷ ನಾವು ಆನೆ ಅನ್ನುವಂಥದ್ದು ಕೂಡ ಉತ್ಸವ ಮೂರ್ತಿಯೊಂದಿಗೆ ಆನೆಯನ್ನು ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಿದರ್ಶನಗಳು ಸಾಗಿಸ್ತಿದ್ದೇವೆ ಮತ್ತು ವಿಜೃಂಭಣೆ ಕಲಾತಂಡವನ್ನು ತಂದಿದ್ದೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ಈ ಸಾಲಿನ ಅಧ್ಯಕ್ಷರ ಶ್ರೀಯುತ ಗಣೇಶರವರಿಗೆ ಒಂದು ಪ್ರೇರಣೆ ನಾವು ತಾನಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದೆಲ್ಲ ದೈವ ಸಂಕಲ್ಪ ಅಂತ ಹೇಳ್ತಾರೆ. ಇದೊಂದು ಪ್ರೇರಣೆಯ ಅನುಸಾರವಾಗಿ ಕಳೆದ ವರ್ಷ ಈ ಒಂದು ಕಾರ್ಯಕ್ರಮ ಆಚರಣೆ ಮುನ್ನ ಈ ತರ ಪ್ರೇರಣೆ ಇದೆ. ನಾವು ಒಂದು ಕಾರ್ಯಕ್ರಮ ಮಾಡುವಂತ ಒಂದಷ್ಟು ಡಿಸ್ಕಷನ್ ಬರುವಾಗ ಇಲ್ಲ ಒಳ್ಳೆಯ ಕೆಲಸ ಆಗ್ತದೆ, ಇಡೀ ಮಡಿಕೇರಿ ನಗರ ಎಲ್ಲರನ್ನೂ ಸೇರಿಸಿಕೊಂಡು ಇಲ್ಲಿ ಸಮಾನ ಮನಸ್ಕರ ಒಂದು ವಾತಾವರಣ ಬೇಕಾಗ್ತದೆ, ಎಲ್ಲರೂ ಸೇರಿಕೊಂಡು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಕಳೆದ ಕೂಡ ಬಹಳ ಅದ್ದೂರಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಅದೇ ರೀತಿ ಈ ವರ್ಷ ಕೂಡ ನಾವು ಸಾಕಷ್ಟು ಕಲಾತಂಡಗಳನ್ನ ಜಿಲ್ಲೆಯ ಮತ್ತು ರಾಜ್ಯದ ಹೊರಗಡೆ ಕೂಡ ನಾವು ಸಾಕಷ್ಟು ಕಲಾತಂಡಗಳನ್ನ ಈ ಬಾರಿ ಮಡಿಕೇರಿಗೆ ಸಾಂಪ್ರದಾಯಿಕ ಕಲಾತಂಡಗಳನ್ನ ಮಡಿಕೇರಿಗೆ ಪರಿಚಯಿಸಿದ್ದೇವೆ. ಅದರೊಂದಿಗೆ ಹಾವೇರಿ ಆಗಿರ್ಬೋದು, ಕೇರಳದಿಂದ, ತಮಿಳುನಾಡಿನಿಂದ ಮತ್ತು ಇತರೆ ಜಿಲ್ಲೆಗಳಲ್ಲಿ ಕೂಡ ಸಾಕಷ್ಟು ಕಲಾತಂಡಗಳು. ಅದರೊಂದಿಗೆ ನಗರದ ವಿವಿಧ ಆಟೋಸ್ಟ್ಯಾಂಡ್ ಆಗಿರ್ಬೋದು, ಆಂಜನೇಯ ಪಕ್ಕದ ಒಂದು ಸಂಘದಿಂದ ಕೂಡ ನಮಗೆ ಮಂಟಪವನ್ನು ಅಲಂಕಾರ ಮಾಡ್ತಾ ಇದ್ದಾರೆ ಮತ್ತು ಕೆಲವು ದೇವಸ್ಥಾನಗಳು ಕೂಡ ಈಗ ದಶಮಂಟಪ ಕೂಡ ಮನವಿಯಲ್ಲಿ ತರಿಸಿದ್ವಿ. ಹಾಗೆ ಸಾಕಷ್ಟು ದೇವಾಲಯಗಳು ನಮ್ಮ ಒಂದು ಮನವಿಗೆ ಪುರಸ್ಕರಿಸಿ ಅವರು ಕಲಾತಂಡ ಒಂದು ಮಂಟಪವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷ VS ವಿನೋದ್ ಕುಮಾರ್, ಕೋದಂಡರಾಮ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ HN ನಂಜುಂಡ ಹಾಗೂ ರಾಮೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಳ್ಳಜಿರ B ಅಯ್ಯಪ್ಪ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭೆ ವಾರ್ಷಿಕ ಹರಾಜು ಮುಕ್ತಾಯಗೊಂಡಿದ್ದು ಈ ಬಾರಿ 18,36,500 ರೂಪಾಯಿ ನಷ್ಟವಾಗಿದೆ. ವಿರಾಜಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ನೇತೃತ್ವದಲ್ಲಿ 3 ಹಂತದಲ್ಲಿ ನಡೆದ ವಾರ್ಷಿಕ ಹರಾಜು ಮುಕ್ತಾಯಗೊಂಡಿದ್ದು 2026-27ನೇ ಸಾಲಿನ ವಾರ್ಷಿಕ ಹರಾಜಿನಲ್ಲಿ 19,97,500 ರೂಪಾಯಿ ಆದಾಯ ಬಂದಿದೆ. ಕಳೆದ ಸಾಲಿನ ಹರಾಜಿನಲ್ಲಿ 38,34,000 ರೂಪಾಯಿ ಒಟ್ಟು ಆದಾಯವನ್ನು ಪಡ್ಕೊಂಡಿತ್ತು. ಈ ಕಾರಣ ಪ್ರಸ್ತುತ ಸಾಲಿನಲ್ಲಿ 18,36,500 ರೂಪಾಯಿ ನಷ್ಟವಾಗಿದೆ. ಈ ಕುರಿತು ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಪಟ್ಟಚರವಂಡ ನಾಚಪ್ಪ, ವಿರಾಜಪೇಟೆ ಪುರಸಭೆಯ ಬಳಿಕ ಪಟ್ಟಣ ವಿಸ್ತಾರಗೊಂಡರೂ ಪಟ್ಟಣದ ಒತ್ತಿನಲ್ಲಿ ಹಲವು ಭಾಗ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಪರವಾನಗಿ ಶುಲ್ಕ ನೀಡಿ ಹಸಿಮೀನು ಮಾಂಸವನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಆದರೆ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ದರ ಹೆಚ್ಚಿರುವ ಕಾರಣ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬೆಲೆ ಹೆಚ್ಚಿಸೋದ್ರಿಂದ ತಾವು ನಷ್ಟ ಅನುಭವಿಸ್ತಾ ಇರುವುದಾಗಿ ವರ್ತಕರು ಹೇಳಿಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಈ ಬಾರಿ ಕಡಿಮೆ ಬೆಲೆಯಲ್ಲಿ ಮಳಿಗೆಯಿಂದ ಪಡ್ಕೊಂಡಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಮೀನು ಮಾರುಕಟ್ಟೆ ಸಂಕೀರ್ಣದ ಶೌಚಾಲಯ ದುರಸ್ತಿ, ವಿದ್ಯುತ್ ಮೀಟರ್ ಅಳವಡಿಕೆ, ಸುಣ್ಣ ಬಣ್ಣ ಸೇರಿದಂತೆ ಅಗತ್ಯ ಮೂಲಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಮುಂದೆ ಅದೇ ಭಾಗದಲ್ಲಿನ ಪುರಸಭೆಯ ವಾಣಿಜ್ಯ ಮಳಿಗೆ ಸೇರಿದಂತೆ ವಿವಿಧ ಕಡೆ ಮಳಿಗೆ ಹರಾಜು ಕೂಡ ಶೀಘ್ರದಲ್ಲಿ ನಡೆಯಲಿದ್ದು ಪುರಸಭೆಗೆ ಆದಾಯ ಕ್ರೋಢೀಕರಣಕ್ಕೆ ಒತ್ತು ನೀಡಲಾಗ್ತಾ ಇದೆ ಎಂದರು.
4,00,000 ನಾಣಯ 4,55,000. 4,55,000 2 ಸಾರಿ. 4,55,000 2 ಸಾರಿ. ಕೊನೆ ಕಡೆ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಕೋಳಿ ಮಾಂಸದ ಮಾರಾಟ ಮಳಿಗೆ, ಹಸಿಮೀನು ಮಾರಾಟ ಮಳಿಗೆ, ಕುರಿ ಮಾಂಸದ ಮಾರಾಟ ಮಳಿಗೆ ಹಾಗೂ ಹಂದಿ ಮಾಂಸದ ಮಾರಾಟ ಮಳಿಗೆ, ಸಂತೆ ಶುಲ್ಕ, ಹಾಗೆ ವಾಹನ ಹೆಚ್ಚುವರಿ ಶುಲ್ಕ ಈಗಾಗಲೇ 2 ಬಾರಿ ಟೆಂಡರ್ ಕರೆಯಲಾಗಿದ್ದು ಕಡಿಮೆ ಆದಾಯ ಬಂದಿರುವುದರಿಂದ ಈ ದಿನ 3ನೇ ಬಾರಿಗೆ ಟೆಂಡರ್ ಕರೆಯಲಾಗಿದೆ. ಈ ಒಂದು ಟೆಂಡರ್ನಲ್ಲಿ ಈ ದಿನ ಹಸಿಮೀನು ಮಾಂಸ ಮಳಿಗೆ ಒಟ್ಟು 4 ಮಳಿಗೆ ಇದೆ. 4 ಮಳಿಗೆಯಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ಬಿಡ್ಡಾಗಿರುತ್ತದೆ. ಕಳೆದ ವರ್ಷ ನಮಗೆ ಮೀನು ಮಾಂಸದಲ್ಲಿ ಮಳಿಗೆ ಸಂಖ್ಯೆ ಒಂದಕ್ಕೆ 7,03,500 ಬಂದಿರುತ್ತದೆ. ಈ ವರ್ಷ ಅಂತಿಮ ಬಿಡ್ಡಾಗಿ 4,55,000 ಆಗಿರುತ್ತದೆ. ಮಳಿಗೆ ಸಂಖ್ಯೆ ಹಸಿಮೀನು ಮಾರಾಟ ಮಳಿಗೆ ಕಳೆದ ಬಾರಿ 8,01,000ಕ್ಕೆ ಬಿಡ್ಡಾಗಿದ್ದು ಈ ವರ್ಷ ಕೇವಲ 3,09,000ಕ್ಕೆ ಬಿಡ್ಡಾಗಿರುತ್ತೆ. ಅದೇ ರೀತಿ ಹಸಿಮೀನು ಮಾಂಸ ಮಳಿಗೆ ಸಂಖ್ಯೆ 3 6,91,000ಕ್ಕೆ ಕಳೆದ ಬಾರಿ ಬಿಡ್ಡಾಗಿದ್ದು ಈ ವರ್ಷ ಕೇವಲ 2,62,000ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಹಸಿಮೀನು ಮಾಂಸ ಮಳಿಗೆ 4ರಲ್ಲಿ ಕಳೆದ ವರ್ಷ 5,02,500 ರೂಪಾಯಿಗೆ ಬಿಡ್ಡಾಗಿರುತ್ತೆ. ಈ ವರ್ಷ 1,75,000ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಕುರಿ ಮಾಂಸ ಮಳಿಗೆ ಸಂಖ್ಯೆ 5 ಕಳೆದ ಬಾರಿ 93,000ಕ್ಕೆ ಬಿಡ್ಡಾಗಿರುತ್ತದೆ. ಈ ಬಾರಿ 77,000ಕ್ಕೆ ಹರಾಜಾಗಿರುತ್ತದೆ. ಕಳೆದ ಬಾರಿ ಹಸಿಮೀನು ಮಳಿಗೆ 6 ಯಾರೂ ಭಾಗವಹಿಸಿರುವುದಿಲ್ಲ, ಅದು ಈ ವರ್ಷ 15,500ಕ್ಕೆ ಹರಾಜಾಗಿರುತ್ತದೆ. ಅದೇ ರೀತಿ ಹಸಿಮೀನು ಮಾಂಸ ಮಳಿಗೆ 7 ಅದು ಕುರಿ ಮಾಂಸ ಮಳಿಗೆ ಸಂಖ್ಯೆ 7 ಅದು ಕಳೆದ ಬಾರಿ ಯಾವುದು ಬಿಡ್ಡಾಗಿರೋದಿಲ್ಲ, ಈ ವರ್ಷ 15,000ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಕುರಿ ಮಾಂಸ ಮಳಿಗೆ ಸಂಖ್ಯೆ 8 ಕಳೆದ ಬಾರಿ ಯಾವುದು ಬಿಡ್ಡಾಗಿರೋದಿಲ್ಲ, ಈ ಬಾರಿ 24,000ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಕೋಳಿ ಮಾಂಸ ಮಳಿಗೆ ಸಂಖ್ಯೆ 9 ಕಳೆದ ಬಾರಿ ಯಾರೂ ಬಿಡ್ಡಾಗಿರೋದಿಲ್ಲ, ಈ ವರ್ಷ 10,000ಕ್ಕೆ ಬಿಡ್ಡಾಗಿರುತ್ತದೆ. ಮತ್ತು ಕೋಳಿ ಮಾಂಸ ಮಳಿಗೆ ಸಂಖ್ಯೆ 10ರಲ್ಲಿ ಕಳೆದ ಬಾರಿ 76,000ಕ್ಕೆ ಬಿಡ್ಡಾಗಿದ್ದು ಈ ವರ್ಷ ಕೇವಲ 11,000ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಕೋಳಿ ಮಾಂಸ ಮಳಿಗೆ ಸಂಖ್ಯೆ 11ರಲ್ಲಿ ಯಾರೂ ಭಾಗವಹಿಸಿರುವುದಿಲ್ಲ. ಅದೇ ರೀತಿ ಕುರಿ ಮಾಂಸ ಮಳಿಗೆ ಕಳೆದ ಬಾರಿ 1,00,000ಕ್ಕೆ ಬಿಡ್ಡಾಗಿದ್ದು ಈ ಬಾರಿ 1,08,000ಕ್ಕೆ ಬಿಡ್ಡಾಗಿರುತ್ತದೆ. ವಾಹನ ಶುಲ್ಕ ಬಂದು ಕಳೆದ ಬಾರಿ 2,93,000ಕ್ಕೆ ಬಿಡ್ಡಾಗಿದ್ದು ಈ ವರ್ಷ 1,16,500ಕ್ಕೆ ಬಿಡ್ಡಾಗಿರುತ್ತದೆ. ಅದೇ ರೀತಿ ಸಂತೆ ಸುಂಕ ಕಳೆದ ಬಾರಿ 3,44,000ಕ್ಕೆ ಬಿಡ್ಡಾಗಿದ್ದು ಈ ವರ್ಷ ಕೇವಲ 3,06,500ಕ್ಕೆ ಬಿಡ್ಡಾಗಿರುತ್ತದೆ. ಒಟ್ಟು ಈ ಬಾರಿ ಕಳೆದ ಬಾರಿ ನಮಗೆ ಒಟ್ಟು ಆದಾಯ 38,34,000 ಒಟ್ಟು ಆದಾಯ ಬಂದಿರುತ್ತದೆ. ಈ ಬಾರಿ ನಮಗೆ 19,97,500 ರೂಪಾಯಿ ಆದಾಯ ಬಂದಿರುತ್ತದೆ. ಕಳೆದ ಬಾರಿಗೆ ಹೋಲಿಸಿದರೆ ಒಟ್ಟು ನಮಗೆ 18,36,500 ರೂಪಾಯಿ ಕಡಿಮೆ ಆದಾಯ ಬಂದಿರುತ್ತದೆ. ಸಂಸದ ಯದುವೀರ್ ಒಡೆಯರ್ ಅವರ 34ನೇ ವರ್ಷದ ಹುಟ್ಟುಹಬ್ಬವನ್ನು ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗೋಣಿಕೊಪ್ಪ ನಗರ ಬಿಜೆಪಿ ವತಿಯಿಂದ ಆಚರಣೆ ಮಾಡಲಾಯಿತು. ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್, ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗುಮ್ಮೆಟ್ಟಿರ ಕಿಲನ್ ಗಣಪತಿ ಮಾತನಾಡಿ, ಮೈಸೂರು ರಾಜ ಪರಂಪರೆಯ ವಂಶಸ್ಥರು ಜನಸೇವೆಯಲ್ಲಿ ತೊಡಗಿಸಿಕೊಂಡು ನಾಡಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬಿಜೆಪಿಯ ಸಂಸದರ ನಡೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಸದರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಅದರ ಪ್ರಯುಕ್ತ ನಾವು ಸೇವಾ ಕಾರ್ಯವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಬಟ್ಟೆಗಳು ಹಂಚ್ತಾ ಇದ್ದೇವೆ. ಮೈಸೂರು ಕೊಡಗು ಸಂಸದರಾದ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹುಟ್ಟುಹಬ್ಬದ ಈ ಸಂತೋಷದ ಸಂದರ್ಭದಲ್ಲಿ ಅವರು 1992ರ 24 ಮಾರ್ಚ್ಗಳಂದು ಜನಿಸಿ ರಾಜ ಪರಂಪರೆ ರಾಜವಂಶದಲ್ಲಿ ಹುಟ್ಟಿ ಬೆಳೆದು
ಅವರ ಪೂರ್ವಜರು ಯಾವ ಥರ ಜನಸೇವೆ ಮಾಡ್ತಾಯಿದ್ರು ಅದೇ ರೀತಿ ಇವತ್ತು ಸಂಸದರಾಗಿ ಕೊಡಗು ಮೈಸೂರು ಲೋಕಸಭೆಗೆ ಜನಸೇವಾ ಒಂದು ಅವಕಾಶ ಸಿಕ್ಕಿದೆ. ಇಂಥ ಸನ್ನಿವೇಶದಲ್ಲಿ ಇವತ್ತು ಈ ದಿನ ಭಾರತೀಯ ಜನತಾ ಪಾರ್ಟಿಯ ಗೋಣಿಕೊಪ್ಪ ಕಾರ್ಯಕರ್ತರು ಇವತ್ತು ಬಂದು ರೋಗಿಗಳ ಒಂದು ಸೇವೆ ಮಾಡುವ ಒಂದು ಅವಕಾಶ ದೊರೆತಿದ್ದು, ಈ ರೋಗಿಗಳ ಸೇವೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಮೂಲಕ ರೋಗಿಗಳ ಸೇವೆ ದೇವರ ಸೇವೆ ಎಂಬ ತತ್ವದಿಂದ ನಾವು ಮುಂದುವರಿತಾ ಇದ್ದೇವೆ. ಆದುದರಿಂದ ಇವತ್ತಿನ ದಿನ ಕೆಲವು ರೋಗಿಗಳಿಗೆ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಹಣ್ಣು ಹಂಪಲವನ್ನು ವಿತರಿಸುತ್ತಾ ನಾವೊಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡುತ್ತಾ ಭಾರತದಲ್ಲಿ ಮುಂದಿನ ಪೀಳಿಗೆಗೆ ರೋಗಿಗಳ ನಿವಾರಣೆ ಎಲ್ಲರ ಸೇವನೆ ಮಾಡುವ ಮನೋಭಾವದಿಂದ ಭಾರತೀಯ ಜನತಾ ಪಾರ್ಟಿ ಸಾಗಲಿ. ಈಗ ನಡೀತಾ ಇರುವಂತಹ ಗಲ್ಫ್ ವಾರ್ ಇರ್ಬೋದು, ಯುದ್ಧ ಇರ್ಬೋದು, ಯಾವ ಥರ ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇದೆ ಅಂತ ನಾವೇನು ಹೇಳಬೇಕಾಗಿಲ್ಲ. ಜನರು ದಿನನಿತ್ಯದಲ್ಲಿ ನೋಡ್ತಾ ಇದ್ದಾರೆ. ಆದುದರಿಂದ ಈ ಸುಸತ್ತರ ಸಂದರ್ಭದಲ್ಲಿ ಮುಂದಿನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜನಸೇವೆಯನ್ನು ಮಾಡುತ್ತಾ ಉಜ್ವಲವಾಗಲಿ ಅಂತ ಹೇಳುತ್ತಾ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್, ಗೋಣಿಕೊಪ್ಪ ನಗರ ಶಕ್ತಿ ಕೇಂದ್ರದ ಪ್ರಮುಖ ಮಂಜು ಸುರೇಶ್ ರೈ, ಸಹ ಸಂಚಾಲಕ ದೀಪಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್, ಗೀತಾ, ಕಾರ್ಯಕರ್ತರಾದ ಸುಬ್ರಹ್ಮಣಿ, ಸುಭಾಷ್, ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುರೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರ 33ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಒಂದು ಅಪೇಕ್ಷೆಯಂತೆ ಏನು ಅದನ್ನು ಫ್ಲೆಕ್ಸ್ಗಳು ಹಾಕೋದ್ರ ಮೂಲಕ ಪರಿಸರ ಮಾಲಿನ್ಯವಾದ ರೀತಿಯಲ್ಲಿ ಆಗಬಾರದು ಎಂಬ ಉದ್ದೇಶ ಇಟ್ಕೊಂಡಿದ್ದರಿಂದ ನಾವು ಇವತ್ತು ಗೋಣಿಕೊಪ್ಪ ಶಕ್ತಿ ಕೇಂದ್ರದ ವತಿಯಿಂದ ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ. ಹಾಗೆ ಅವರಿಗೆ ಕಾವೇರಮ್ಮೆ ಆಗಿರ್ಬೋದು, ಕಾವೇರಮ್ಮ ಯುಗುತ್ತಪ್ಪ, ಚಾಮುಂಡೇಶ್ವರಿ ಅವರು ಆಯುಷ ಐಶ್ವರ್ಯ ಆರೋಗ್ಯ ನೀಡುವುದರ ಮೂಲಕ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ರಾಜಕೀಯವಾಗಿ ಇನ್ನಷ್ಟು ಉನ್ನತಕ್ಕೆ ಹೋಗಲಿ ಎಂಬ ಒಂದು ಆಶಿಸುವ ಶಕ್ತಿಯಿಂದ ಪರವಾಗಿ ಇವತ್ತು ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಣೆ. ಸೋಮವಾರಪೇಟೆಯ ಕುಂದಳ್ಳಿ ಗ್ರಾಮ ಹಾಗೂ ಉಪಗ್ರಾಮಗಳಲ್ಲಿ ಸರ್ಕಾರ ಗಣಿಗಾರಿಕೆಗೆ ಅನುಮತಿ ನೀಡಲು ಕುತಂತ್ರ ರೂಪಿಸಿದರೆ ರೈತರ ಸಹಕಾರದಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ರೈತ ಸಂಘದ ತಾಲೂಕು ಘಟಕ ಎಚ್ಚರಿಕೆ ನೀಡಿದೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ, ಉಪಗ್ರಾಮವಾದ ಕನ್ನಳ್ಳಿ ಗ್ರಾಮದಲ್ಲಿ ಅದಿರು ತೆಗೆಯೋದಕ್ಕೆ ಆಂಧ್ರ ಮೂಲದ ಕಂಪನಿಯೊಂದು ಮಣ್ಣಿನ ಮಾದರಿಯಿಂದ ಸಂಗ್ರಹ ಮಾಡಿ ಹೊರ ರಾಜ್ಯದ ಲ್ಯಾಬ್ಗೆ ಕಳಿಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕುಂದಳ್ಳಿ ಗ್ರಾಮದಲ್ಲಿ ನಡೀತಾ ಇರುವ ಕೇಂದ್ರ ಸರ್ಕಾರದ ಭೂ ಸರ್ವೇಕ್ಷಣಾ ಸಮೀಕ್ಷೆ 2026ರಿಂದ ಕೂಡಲೇ ತಡೆಹಿಡಿಯುವಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಗಣಿಗಾರಿಕೆಗೆ ಸಿದ್ಧತೆ ಮಾಡಿಕೊಂಡಿರುವ ಬಗ್ಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು, ಸೂಕ್ಷ್ಮ ಪರಿಸರ ವಲಯದಲ್ಲಿ ಗಣಿಗಾರಿಕೆಯನ್ನು ನಡೆಸಲು ರೈತ ಸಂಘ ಬಿಡೋದಿಲ್ಲ. ಶಾಂತಳ್ಳಿ ಹೋಬಳಿಯ ರೈತರು ಕಳೆದ 40 ವರ್ಷಗಳಿಂದ ಆಸ್ತಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಹಾಕಿಕೊಂಡು ಕಾಯ್ತಾ ಇದ್ದಾರೆ. C&D ಭೂಮಿಯ ನೆಪ ಹೇಳಿಕೊಂಡು ಸರ್ಕಾರ ಹಕ್ಕುಪತ್ರ ನೀಡಿಲ್ಲ. ಆದರೆ ಅದೇ ಭೂಮಿಯಲ್ಲಿ ಖಾಸಗಿಯವರು ಅದಿರು ತೆಗೆಯಲು ಅನುಮತಿ ನೀಡಲು ಮುಂದಾಗಿರುವುದು ದುರಂತ ಎಂದರು. ಹೋಬಳಿ ಪಕ್ಕ ಕನ್ನಳ್ಳಿ ಗ್ರಾಮ ಅಂತಿದೆ. ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಲಿಕ್ಕೆ ಈಗಾಗಲೇ ಕೆಲವಾರು ಕಂಪನಿಗಳೀಗ ಮುಂದೆ ಬಂದಿದ್ದಾವೆ. ಬಂದು ಅಲ್ಲಿ ಸರ್ವೆ ಕಾರ್ಯ ಮಾಡಿ ಆ ಜಾಗದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಸುಮಾರು ಕೆಲವು ವರ್ಷಗಳಿಂದ ಅವರು ಬಂದ್ ಮಾಡ್ತಾ ಇದ್ದಾರೆ. ಅಲ್ಲಿ ಗ್ರಾಮಸ್ಥರಿಗೆ ಯಾರಿಗೂ ಆ ವಿಷಯ ಗೊತ್ತಿಲ್ಲ. ಕೊನೆಗೆ ಗೊತ್ತಾದಾಗ ಗ್ರಾಮಸ್ಥರ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಭೂಕುಸಿತ ಆಗುತ್ತೆ, ಅದಕ್ಕೆ ನಾವು ಪರೀಕ್ಷೆ ಮಾಡ್ತಾ ಇರೋದು. ಭೂಕುಸಿತ ಏನಾರು ಆದರೆ ನಿಮ್ಮೆಲ್ಲ ಹೊರಗಡೆ ಕಳಿಸ್ಬೇಕು, ಅದಕ್ಕೆ ಸರ್ಕಾರದಿಂದ ಆದೇಶ ಬಂದಿದೆ, ನಾವು ಅದಕ್ಕೆ ಪರೀಕ್ಷೆ ಮಾಡ್ತಿರೋದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈಗ ಕೆಲವು ಗ್ರಾಮದಲ್ಲಿಗೆಲ್ಲ ಅನುಮಾನ ಬಂದು ಎಲ್ಲ ಪಟ್ಟಿಟ್ಟು ಕೇಳ್ಬೇಕಾದ್ರೆ ಸ್ವಲ್ಪ ಬಾಯಿ ಬಿಡ್ತಾ ಇದ್ದಾರೆ. ಅಲ್ಲಿ ಸುಮಾರು ಒಂದು 200-250 ಗ್ರಾಮಗಳವೆ. ಆ ಗ್ರಾಮ ಅವ್ರು ಅಲ್ಲೇ ವಾಸ ಮಾಡ್ತಾ ಇರೋದು. ಏನಾದ್ರೆ ಲೀಗಲ್ ಆಗಿ ಇದು ಗಣಿಗಾರಿಕೆಗೆ ಆದರೆ ನಾವೆಲ್ಲ ಊರು ಬಿಡ್ಬೇಕಾಗುತ್ತೆ. ಆ ಗ್ರಾಮಗಳು ಮಾತ್ರ ಅಲ್ಲ, ಆ ಸುತ್ತಮುತ್ತಲ ಏನು ಸಾಂತಳಿ ಸುತ್ತಮುತ್ತಲ ಗ್ರಾಮ ಏನಿರ್ತದೆ ಅವರೆಲ್ಲರಿಗೂ ಅದು ಎಫೆಕ್ಟ್ ಆಗುತ್ತೆ. ಅವರೆಲ್ಲರೂ ಊರು ಬಿಡೋಂಥ ವ್ಯವಸ್ಥೆ ಆಗುತ್ತೆ. ಆದ್ರಿಂದ ನಾವು ಈ ಹಿಂದೆ ಒಂದು ತಿಂಗಳ ಹಿಂದೆ ಒಂದ್ಸರಿ ಪುನಃ ಒಂದು ಸರ್ವೆಗೆ ಬರ್ತೇವೆ ಅಂತ ಆಗಿತ್ತು. ಅದರಲ್ಲಿ ನಮಗೂ ಸರಿಯಾದ ಮಾಹಿತಿ ಕೊಡಲಿಲ್ಲ. ಇಲ್ಲ, ನಾವು ಇನ್ನೊಂದ್ಸಲ ಸರ್ವೆ ಮಾಡ್ತೀವಿ, ಆ ಸರ್ವೆ ಮಾಡೋಕೆ ನಾವು ಬರ್ತೀವಿ, ಬಂದಾಗ ನಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ, ನಮ್ಗೆ ಯಾವುದೇ ರೈತ ಸಂಘಟನೆಗೆ ಮಾಹಿತಿ ಕೊಡಲಿಲ್ಲ. ಅವರು ಪುನಃ ಎಲ್ಲ ಗೊತ್ತಿಲ್ಲ ಹಂಗೆ ಬರೋದು. ಯಾವುದೋ ಆಂಧ್ರ ಕಂಪ್ನಿಲಿ ಊರಿಗೂ ಯಾರಿಗೂ ಗೊತ್ತಿಲ್ಲ. ಆ ಊರದೊಂದು 2 ಜನ ಮಾತ್ರ ಅವ್ರಿಗೆ ಸಹಕಾರ ಕೊಡ್ತವ್ರೆ. ಅವ್ರೇನೋ ಸ್ವಲ್ಪ ಹಕ್ಕು ಜಾಗ ಇರೋದ್ರಿಂದ ಅವ್ರಿಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಅವರು ವಿರೋಧ ಆಗಿದ್ದಾರೆ.
ಹಂಗಾಗಿ ಕಂಪ್ಲೀಟ್ ಆ ಭಾಗದಲ್ಲಿ ಎಲ್ಲ ಜನರಿಗೂ ಅದು ವಿರೋಧ. ಅದು ಏನಾರು ಆಗಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ, ಅದು ವಾಸ ಇರೋಕ್ಕಾಗಲ್ಲ, ನಾವು ಊರು ಬಿಡಲೇಬೇಕಾಗುತ್ತೆ. ಆದ್ರಿಂದ ಈಗ ನಮ್ದು ಏನು ನಮ್ಮದು ರೈತ ಸಂಘದಿಂದ ನಮ್ಮಂದ್ರೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದ ಗ್ರಾಮಸ್ಥರಿಗೆ ಅವರೆಲ್ಲ ಒಟ್ಟುಗೂಡಿ ನಾವು ಒಂದು ಬೃಹತ್ ಹೋರಾಟ ಮಾಡ್ಬೇಕು ಅಂತಿದ್ವಿ. ಯಾವುದೇ ಕಾರಣಕ್ಕೂ ನಾವು ಗಣಿಗಾರಿಕೆ ಮಾಡಕ್ಕಾಗಲ್ಲ. ಕಾರಣ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ರೈತರಿಗೆ ಪಟ್ಟೆ ಕೊಡೋಕ್ಕೆ CND ಸಮಸ್ಯೆ. ಇವರಿಗೆ CND ಇದೆ, ಅದು ಸೆಕ್ಷನ್ 4 ಈ ಕಥೆ ಹೇಳ್ಕೊಂಡು ರೈತ 45 ವರ್ಷ ತೋಟ ಮಾಡಿದ್ನ ಹಕ್ಕುದಾರಿಕೆ ಪತ್ರ ಕೊಡೋಕೆ ಇದು ಆಯ್ತಾ ಇಲ್ಲ. ಆದ್ರೆ ನೋಡಿ ಕಂಪ್ನಿಗೆ 1000 ಎಕರೆ ಹೋಯ್ತದೆ. ಈಗ 1000 ಎಕರೆ ಹೋದ್ರೆ ಮರ ಹೋಗುತ್ತೆ, ಭೂಮಿ ಹೋಗುತ್ತೆ. ಅಲ್ಲಿ ಈಗ ಪಶ್ಚಿಮ ಘಟ್ಟ ನದಿ ಹುಟ್ಟದೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ, ಮಳೆ ಹುಟ್ಟದೆ ಈ ಪಶ್ಚಿಮ ಘಟ್ಟದಲ್ಲಿ. ನಮ್ಮ ನೀರೇ ಇವತ್ತು ಪಶ್ಚಿಮ ಘಟ್ಟ ನೀರೇ ಇಡೀ ನಮ್ಮ ದೇಶದೊಳಗೆ ಹೋಗೋದು. ಎಲ್ಲ ರಾಜ್ಯ ಉಳಿತಿರೋದು ನಮ್ಮ ನೀರಿಂದ. ಆಗ CND ಕೊಟ್ರೆ ಅದು ಎಫೆಕ್ಟ್ ಆಗುತ್ತೆ, ಅದು ಫಾರೆಸ್ಟ್ ಆಗುತ್ತೆ, ನಾವು ಫಾರೆಸ್ಟ್ ಹಾಳು ಮಾಡ್ತೀವಿ. ಯಾವುದೇ ರೈತ ಎಲ್ಲ ಸರ್ಕಾರ ಅಧಿಕಾರಿಗಳೆಲ್ಲ ಒಟ್ಟುಗೂಡಿ ಇವರೆಲ್ಲ ಅಧಿಕಾರಿಗಳಿಗೂ ಏನು ಕಿಟ್ ಬ್ಯಾಕ್ ಕೊಟ್ಟಿರ್ತಾರೆ, ಇವರೆಲ್ಲ ಅಧಿಕಾರಿಗಳು ಒಳ್ಳೆ ವರದಿ ಕೊಡ್ತವ್ರೆ. ಇಲ್ಲ ಯಾವುದೋ ಕೋಬಲ್ಟ್ ಮತ್ತು ನಿಕ್ಕಲ್ ಅಂತ 2 ಅದಿರು ಸಿಗುತ್ತಂತೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಯಾವನೋ ದುಡ್ಡು ಮಾಡಿ ಯಾರೊಬ್ಬ ಹೊರ ರಾಜ್ಯದ ಒಬ್ಬ ಗುತ್ತಿಗೆದಾರ ದುಡ್ಡು ಮಾಡ್ಕೊಂಡು ಹೋಯ್ತಾನೆ ಅಷ್ಟೇ ಕಂಪ್ನಿನು. ನಮ್ಮ ಇಲ್ಲಿ ಸ್ಥಳೀಯರಿಗೆ ಇದರಿಂದ ಯಾವುದೇ ಲಾಭ ಇಲ್ಲ, ಯಾವುದೇ ನಮ್ಮ ಸ್ಥಳೀಯರಿಗೆ ಇದರಿಂದ ಲಾಭ ಇಲ್ಲ. ನಾವು ಅಂದ್ರೆ ನಾವು ಒಕ್ಕಲೋಗಿ ಇರ್ಬೇಕಷ್ಟೇ. ಒಂದಲ್ಲ ಒಂದು ದಿವಸ ನಾವು ನಮ್ಮ ಮಕ್ಕಳು ಮರಿಕಾಲಕ್ಕೆ ನಾವು ಹೊರಗಡೆ ಹೋಗಿ ನಾವೀಗ ಅಸ್ಸಾಂ ಮತ್ತು ಜಾರ್ಖಂಡ್ ಹೆಂಗೆ ಕಾಫಿ ಬೇಗ ಬರ್ತಾರೆ, ನಾವು ಹೋಗಿ ರೆಡಿ ಇರ್ಬೇಕಾಗತ್ತೆ. ಇದನ್ನ ನಾವು ಸ್ಥಳೀಯರು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರ ಅರ್ಥ ಮಾಡ್ಕೋಬೇಕು, ಜಿಲ್ಲಾಡಳಿತ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇವರಿಗೆ ಪರ್ಮಿಷನ್ ಕೊಡಬಾರ್ದು. ನಾವು ಈಗಾಗಲೇ ತಹಸೀಲ್ದಾರ್ ಹತ್ರ ನಿನ್ನೆ ಮೊನ್ನೆಯಿಂದ ಈಗ ನಿರಂತರ ನಾವು ಫೋನ್ ಕಾಂಟ್ಯಾಕ್ಟ್ ಇದ್ದೆ, ಫೋನ್ ಕರೆಯಲ್ಲಿ ಮಾತಾಡ್ತಾ ಅವ್ರಿಗೂ ಹೇಳಿದ್ವಿ. ಅವ್ರು ಬಂದು ಮನವಿ ಕೂಡ ಕೇಳಿದ್ರು, ಮನವಿ ಕೊಟ್ಟಿದ್ವಿ. ಹಾಗೆ ಅವರು ಜಿಲ್ಲಾಧಿಕಾರಿಗೂ ಸರ್ಕಾರಕ್ಕೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ದು ಉಗ್ರ ಹೋರಾಟ ಇದೆ, ಪ್ರತಿಭಟನೆ ಇದೆ. ನಾವು ಮೈನಿಂಗ್ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾವು ಉಳಿಬೇಕು, ಬೆಳಿಬೇಕು ಅಂದ್ರೆ ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಲ್ಲ ಮನವಿ ಮಾಡ್ತಾ ಇದ್ವಿ. ಮತ್ತೆ ಏನಾದ್ರು ಪುನಃ ಈ ಮಾತು ತಪ್ಪಿ ಪುನಃ ಕೈ ಹಾಕಿದ್ರೆ ಇದು ಎಲ್ಲ ಕೊಡಗಿನ ರೈತರು ಎಲ್ಲ ಸೇರ್ಕೊಂಡು ರಾಜ್ಯಾದ್ಯಂತ ಎಲ್ಲ ರೈತ ಸಂಘಟನೆಗಳ ಸಹಕಾರದಿಂದ ನಾವು ಇನ್ನ ಉಗ್ರ ಹೋರಾಟಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಗ್ರಾಮಸ್ಥರಾದ KB ಜಗದೀಶ್ ಮಾತನಾಡಿ, ರೈತ ಕೃಷಿ ಮಾಡುವ ಗದ್ದೆಗೆ ಅಕ್ರಮ ಪ್ರವೇಶ ಮಾಡಿ JCBಯಲ್ಲಿ ದೊಡ್ಡ ಗುಂಡಿಗಳಿಂದ ಮಾಡಿ ಮಣ್ಣು ಸಂಗ್ರಹ ಮಾಡಲಾಗಿದೆ. ಅಂತಹ ಜಾಗದಲ್ಲಿ ವ್ಯವಸಾಯ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಶಾಂತಳ್ಳಿ ಗ್ರಾಮ ಪಂಚಾಯಿತಿ ಭೂ ಮತ್ತು ಗಣಿ ಇಲಾಖೆಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದರು. ಇನ್ನು ಮುಂದೆ ಕೇಂದ್ರದ ಭೂ ಸರ್ವೇಕ್ಷಣಾ ಸಮೀಕ್ಷೆ ಎಂದು ಗ್ರಾಮಕ್ಕೆ ಬರುವ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್ವೆ ಆಫ್ ಇಂಡಿಯಾ ಇಲಾಖೆಯಿಂದ ನಮಗೆ ಗೊತ್ತಿಲ್ಲದೆ ಯಾವುದೇ ಮಾಹಿತಿಯನ್ನು ನೀಡಿದೇ ಅಲ್ಲಿ ಸರ್ವೆಯನ್ನು ಮಾಡ್ತಕ್ಕಂಥದ್ದು ಗುಂಡಿಗಳನ್ನು ತೆಗೆದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಕೋಬಾಲ್ಟ್ ಮತ್ತು ಲಿಥೇನಿಯಂ ಈ ಥರದ ನಿಕ್ಷೇಪಗಳಿಗಾಗಿ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಒಂದು ಉದ್ದೇಶ ಹುನ್ನಾರ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಮ್ಮ ರೈತ ಸಂಘದ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗ ಒಂದು ಕಳೆದ ತಿಂಗಳಿನಲ್ಲೇ ಆ ಅಧಿಕಾರಿಗಳನ್ನು ತಡೆಗಟ್ಟಿ ಇವು ಯಾವುದೋ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ಮಾಹಿತಿಯನ್ನು ಸರಿ ಕೇಳಿದಾಗ ಅವರು ನಮ್ಮಿಂದ ನುಡಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ. ಆ ದೃಷ್ಟಿಯಲ್ಲಿ ನಮಗೀಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಈ ಸುಂದರವಾಗಿರ್ತಕ್ಕಂಥ ಕೊಡಗನ್ನು ನಾವು ಇನ್ನೊಂದು ಬಳ್ಳಾರಿಯನ್ನು ಅಥವಾ ಕುದುರೆಮುಖದ ಈ ಕಾಡಂಚಿನ ಪ್ರದೇಶವನ್ನು ಮಾಡಲಿಕ್ಕೆ ತಯಾರಿಲ್ಲ. ನಮ್ಮ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ಆ ಭೂಮಿಯನ್ನು ನೆಚ್ಚಿಕೊಂಡು ಹಲವಾರು ಕುಟುಂಬಗಳು ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ಇದೇ ಒಂದು ಆಸ್ತಿ. ಇದು ಮಾತ್ರ ಅಲ್ಲ, ಇವತ್ತು ನೀವು ನೋಡ್ತೀರಿ ನಮಗೆ ಬೇರೆ ರೀತಿಯ ವಿಚಾರಕ್ಕೆ ಬಂದಾಗ CND ಸಮಸ್ಯೆಯನ್ನು ನಮಗೆ ತೋರಿಸ್ತಾರೆ. ನಮಗೆ ಒಂದು ಹಕ್ಕುಪತ್ರ ಕೊಡಿ ಅಂತಂದರೆ, ಒಂದು ಮನೆಗೆ ನಿವೇಶನಕ್ಕೆ ಜಾಗ ಕೊಡಿ ಅಂತಂದರೆ ನಮಗೆ ಕಥೆಯನ್ನು ಕಟ್ತಾರೆ, ಅದು CND ಆಗಿದೆ, CND ಸಮಸ್ಯೆ ಅಂತ ಹೇಳ್ತಾರೆ. ಅದೇ ಇವತ್ತು ಬೇರೆ ಒಂದು ರಾಜ್ಯದವರಿಗೆ ಗುತ್ತಿಗೆ ಕೊಡಲಿಕ್ಕೆ ಲಾಭ ಮಾಡ್ಕೊಳ್ಳಿಕ್ಕೆ ಸಲುವಾಗಿ ಆದರೆ ಅದನ್ನು ಸರ್ವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇ ನಮ್ಮ ರೈತರು ಜಂಟಿ ಸರ್ವೆ ಮಾಡಿರ್ತಕ್ಕಂಥದ್ದು. ನಮ್ಮ ರೈತರು ಎಷ್ಟು ಪ್ಯಾನಿಕ್ ಆಗಿದ್ದಾರೆ, ಭಯಭೀತರಾಗಿದ್ದಾರೆ ಅಂತಂದರೆ ಯಾವ ಗಳಿಗೆಯಲ್ಲಿ ನಮ್ಮನ್ನು ಎಲ್ಲಿ ಒಕ್ಕಲಬ್ಬಿಸ್ಬಿಡ್ತಿರೋ, ನಾವೆಲ್ಲಿ ಬೇರೆ ಕಡೆ ಗುಳೆ ಹೋಗಬೇಕಾಗ್ಬೋದು, ನಮ್ಮ ತಾಯ್ನಾಡನ್ನು ನಾವೆಲ್ಲಿ ಕಳ್ಕೊಳ್ಬೇಕಾಗ್ಬೋದು ಅಂತಕ್ಕಂಥ ಒಂದು ಭಯಭೀತಿಯಲ್ಲಿ ಇವತ್ತು ಜನ ನಿದ್ರೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪರಿಸರ ಪ್ರೇಮಿಯಾಗಿರ್ತಕ್ಕಂಥ ಸುಂದರ ಕೊಡಗನ್ನು ಈ ಒಂದು ಇಕೋ ಸೆನ್ಸಿಟಿಯಲ್ಲಿ ಏನು ಒಂದು ಈ ಒಂದು ವಿಶ್ವದಲ್ಲೇ ಪ್ರಸಿದ್ಧ ತಾಣ ಡಾರ್ಜಿಲಿಂಗಿಗೆ ಕೂಡ ಹೋಲಿಸ್ಕೊಳ್ತಕ್ಕಂಥ ಈ ಕೊಡಗು
ಮುಂದೆ ಒಂದು ದಿನ ಯಾವುದೋ ವ್ಯಕ್ತಿಗಳ ಲಾಭಕ್ಕೋಸ್ಕರವಾಗಿ ದುರಾಸೆಗೆ ಒಳಗಾಗಿ ಈ ಅಧಿಕಾರಿಗಳಿಂದ, ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ನಮ್ಮ ಕೊಡಗು ಬೇರೆಯವರ ಪಾಲಾದರೆ ನಾವು ಈ ಮುಂದೆ ಆಶ್ಚರ್ಯ ಪಡಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೊಡಗಿನಲ್ಲಿ ಯಾವುದೇ ರೀತಿಯಾದಂಥ ಮೈನಿಂಗ್, ಗಣಿಗಾರಿಕೆಯನ್ನು ಮಾಡಲಿಕ್ಕೆ ನಮ್ಮ ವಿರೋಧ ಇದೆ. ಇದಕ್ಕಾಗಿ ರೈತ ಸಂಘ ನಮ್ಮ ಗ್ರಾಮಸ್ಥರ ಒಳಗೂಡಿ ನಮ್ಮ ಈ ಜನರನ್ನು ಎಚ್ಚರಿಸ್ತಕ್ಕಂಥ ಮತ್ತು ಅವರನ್ನು ಕ್ರಿಯಾಶೀಲರಾಗಿ ಮಾಡ್ತಕ್ಕಂಥದ್ದಲ್ಲದೆ ಸರ್ಕಾರಕ್ಕೂ ಕೂಡ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನೀವೇನಾದರೂ ಈ ರೀತಿಯ ಕೆಲಸಗಳಿಗೆ ಮುಂದಾದರೆ ನಮ್ಮ ರೈತ ಸಂಘ ಇದಕ್ಕಾಗಿ ದಿಟ್ಟ ಹೋರಾಟವನ್ನು ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಂದಿಸಲಿಕ್ಕೆ ಸಿದ್ಧ ಇದ್ದೇನೆ. ಗೋಷ್ಠಿಯಲ್ಲಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಜಿಎಂ ಹೂವಯ್ಯ, ವಲಯ ಅಧ್ಯಕ್ಷ ಬಿಪಿ ಮೊಗಪ್ಪ, ಪದಾಧಿಕಾರಿ ಎಚ್ಇ ರಮೇಶ್ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಭಾಗಮಂಡಲ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರಿಂದ 85ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾದವು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ 15, ಗ್ರಾಮೀಣಾಭಿವೃದ್ಧಿಗೆ 7, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ 10, ಸೆಸ್ಕ್ 3, ಆಹಾರ 3, ರಸ್ತೆ ಸೇರಿದಂತೆ ವಿವಿಧ ಇಲಾಖೆಗಳ 46, ಒಟ್ಟು 85 ಅರ್ಜಿಗಳು ಸಲ್ಲಿಕೆಯಾದವು. ಪ್ರತಿಯೊಬ್ಬ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಶಾಸಕರು ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಅರ್ಜಿ ಪರಿಶೀಲಿಸಿ 1 ವಾರದಲ್ಲಿ ಬಗೆಹರಿಸಬೇಕೆಂದು ಸೂಚನೆ ನೀಡಿದರು. ಸಾರ್ವಜನಿಕರ ಅಹವಾಲುಗಳಿಗೆ ಕೂಡಲೇ ಸ್ಪಂದಿಸಬೇಕು, ವಿಳಂಬ ಮಾಡಬಾರದು ಅಂತ ಎಎಸ್ ಪೊನ್ನಣ್ಣ ಅವರು ತಾಕೀತು ಮಾಡಿದರು. ಸಭೆಯ ಆರಂಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಯಿಂದ ಕಚೇರಿ ಹಂತದಲ್ಲಿಯೇ ಪರಿಹರಿಸುವಂತಾಗಬೇಕೆಂದು ಸಲಹೆ ನೀಡಿದರು. ಕಾನೂನುಬದ್ಧವಾಗಿ ಸಮಸ್ಯೆಗಳನ್ನು ತೀರ್ಮಾನಿಸಿ ಬಗೆಹರಿಸಬೇಕು, ಯಾರೊಂದೂ ಕೂಡ ಸತಾಯಿಸಬಾರದು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಎಂದು ಎಸ್ ಪೊನ್ನಣ್ಣ ಅವರು ತಿಳಿಸಿದರು. ಜನರ ಮನೆ ಬಾಗಿಲಿಗೆ ಸರ್ಕಾರದ ಸೌಲಭ್ಯ ತಲುಪಿಸಲು ಸರ್ಕಾರ ಪ್ರಯತ್ನಿಸಿದೆ. ಆ ದಿಸೆಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸಬೇಕೆಂದು ಶಾಸಕರು ಕಿವಿಮಾತು ಹೇಳಿದರು. ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ನೆರವಂಡ ಉಮೇಶ್, ಪ್ರಮುಖರಾದ ಬಾಲಚಂದ್ರ ನಾಯರ್, ತಹಶೀಲ್ದಾರರಾದ ಶ್ರೀಧರ, ತಾಲೂಕ್ ಪಂಚಾಯತ್ ಇಒ ಶೇಖರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸುಮಾರು 36 ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಸಾರ್ವಜನಿಕರ ಅಹವಾಲಿಗೆ ಸ್ಪಂದಿಸಿದರು. ರೋಟರಿ ಮಡಿಕೇರಿ ವತಿಯಿಂದ ಮೂರ್ನಾಡು ಎಜುಕೇಷನ್ ಟ್ರಸ್ಟ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಗರ್ಭಕಂಠದ ಕ್ಯಾನ್ಸರ್ ನಿರೋಧಕ ಲಸಿಕೆ ವಿತರಿಸಲಾಯಿತು. ಗರ್ಭಕಂಠದ ಕ್ಯಾನ್ಸರ್ ಕುರಿತು ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಲಸಿಕೆ ವಿತರಣಾ ಕಾರ್ಯಕ್ರಮದಲ್ಲಿ 13 ವಿದ್ಯಾರ್ಥಿಗಳು ಲಸಿಕೆಯನ್ನು ಪಡೆದುಕೊಂಡರು.
ಲಸಿಕೆ ನೀಡಿ ಮಾತನಾಡಿದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುಮಂಗಲಿ ಅವರು ಇತ್ತೀಚಿನ ದಿನಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರನ್ನ ಕಾಡ್ತಾ ಇದ್ದು ಜಾಗೃತಿ ಅಗತ್ಯ. 9 ರಿಂದ 14 ವಯಸ್ಸಿನ ಮಕ್ಕಳಿಗೆ HPV ಲಸಿಕೆ ನೀಡಲಾಗ್ತಾ ಇದೆ. ಈ ರೋಗದ ಬಗ್ಗೆ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಅನಿವಾರ್ಯತೆ ಇದೆ ಎಂದರು. ರೋಟರಿ ಮಡಿಕೇರಿ ಅಧ್ಯಕ್ಷೆ ಲಲಿತಾ ರಾಘವನ್, ಸಮುದಾಯ ಸೇವಾ ವಿಭಾಗದ ನಿರ್ದೇಶಕ ಸುದಯ್ ನಾಣಯ್ಯ, ಮಲ್ಲಿಗೆ ಪೈ, ಡಾಕ್ಟರ್ ಸುಮಂಗಲಿ ಅವರ ನೇತೃತ್ವದಲ್ಲಿ ಆರೋಗ್ಯ ಸಿಬ್ಬಂದಿಗಳು, ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾರ್ಮಿಕ ಇಲಾಖೆಯಿಂದ ಕೊಡಗು ಜಿಲ್ಲೆಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಾಗಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ತರಬೇತಿ ಕಾರ್ಯಾಗಾರ ಸೋಮರಪೇಟೆ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತು ಮಾಡಿ ಕೆಲಸದ ಸ್ಥಳಗಳಲ್ಲಿ ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಸುರಕ್ಷತಾ ನಿಯಮಗಳ ಬಗ್ಗೆ ತರಬೇತುದಾರರಾದ ಕಾರ್ತಿಕ್, ದರ್ಶನ್ ಮತ್ತು ಪ್ರದೀಪ್ ಅವರು ಮಾಹಿತಿಯನ್ನು ನೀಡಿದರು. ಜೊತೆಗೆ ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಹಿರಿಯ ಕಾರ್ಮಿಕ ನಿರೀಕ್ಷಕರಾದ S. ಶಶಿಧರ್ ಅವರು ಮಾತನಾಡಿ, ನೈಜ ಅರ್ಹ ಕಟ್ಟಡ ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡು ಮಂಡಳಿಯ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಯ ಹಿರಿಯ ಅಧಿಕಾರಿ ಪ್ರಸನ್ನ, ಕಚೇರಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.